ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ಬೆಳಾಲು, ಶಿಕ್ಷಕ ರಕ್ಷಕ ಸಂಘ, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಬೆಳ್ತಂಗಡಿ ತಾಲೂಕು ಘಟಕದ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಪೂರ್ವಕ ಜರುಗಲಿರುವ ಪುಸ್ತಕ ಬಿಡುಗಡೆ ಸಮಾರಂಭ ಮತ್ತು ಉಷಾ ಎನ್ ಉಡುಪಾರವರ ನೆನಪಿನ ಶಾಶ್ವತ ದತ್ತಿನಿಧಿ ಹಸ್ತಾಂತರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ವಂದನೆಗಳು. ಇಂದು ಶ್ರೀ ರಾಮಕೃಷ್ಣ ಭಟ್ ಚೊಕ್ಕಾಡಿ ಮುಖ್ಯೋಪಾಧ್ಯಾಯರ ನಿವೃತ್ತಿಯ ದಿನ. 24 ವರ್ಷಗಳ ಶಿಕ್ಷಕ ವೃತ್ತಿಯ ಸಾರ್ಥಕ ಸೇವೆಯ ನಿವೃತ್ತಿಯ ದಿನ. ಬರವಣಿಗೆಯ ಮೂಲಕ ಶೈಕ್ಷಣಿಕ ವಿಚಾರಗಳನ್ನು ಜನರಿಗೆ ತಲುಪಿಸುತ್ತಾ ಶಿಕ್ಷಕ ವೃತ್ತಿಗೆ ಹೊಸ ಆಯಾಮ ನೀಡಿದ ಇವರು 7 ಕೃತಿಗಳನ್ನು ಪ್ರಕಟಿಸಿರುತ್ತಾರೆ. ವಿಶೇಷವಾಗಿ 10 ಹಲವು ಸಂಘಟನೆಗಳಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡವರು. ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ಇವರ ನಿವೃತ್ತಿಯ ದಿನದಂದು ಇವರೇ ಬರೆದಿರುವ 2 ಶೈಕ್ಷಣಿಕ ಕೃತಿಗಳ ಬಿಡುಗಡೆಗೊಳ್ಳುತ್ತಿರುವುದು ವಿಶೇಷ. ಇಂದಿನ ಪುಸ್ತಕವನ್ನ ಬಿಡುಗಡೆ ಮಾಡಲಿರುವವರು ಗೌರವಾನ್ವಿತ ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿಗಳು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಉಜಿರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವರು ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಾಲು, ಶ್ರೀಮತಿ ತಾರಾಕೇಸರಿ ಮೇಡಂ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಳ್ತಂಗಡಿ. ಕೃತಿ ಪರಿಚಯವನ್ನ ಮಾಡಲಿರುವರು ಶ್ರೀ ಅರವಿಂದ್ ಚೊಕ್ಕಾಡಿ, ಶಿಕ್ಷಕರು ಮತ್ತು ಸಾಹಿತಿಗಳು. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವರು ಡಾಕ್ಟರ್ ಎಂ.ಪಿ. ಶ್ರೀನಾಥ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್, ಶ್ರೀ ಹರೀಶ್ ಆರಿಕೋಡಿ, ಧರ್ಮದರ್ಶಿಗಳು, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಬೆಳಾಲು, ಹಾಗೂ ಬೆಳ್ತಂಗಡಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಯದುಪತಿ ಗೌಡ, ಶ್ರೀಮತಿ ಭವಾನಿ, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ ಬೆಳಾಲು ಶಾಲೆ, ಶ್ರೀ ಗಣೇಶ್ ಕನಿಕಿಲ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಹಾಗೂ ಶಾಶ್ವತ ದತ್ತಿನಿಧಿ ಹಸ್ತಾಂತರಿಸಲಿರುವ ಶ್ರೀ ಎಚ್ ನಾಗರಾಜ್ ಗುರುಪ, ಮಂಗಳೂರು. ಇವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನಾ ಗೀತೆಯನ್ನ ಹಾಡಲು ಬರುತ್ತಿದ್ದಾರೆ ರಕ್ಷಾ ಎನ್ ಬಳಗ. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಭಕ್ತಿ ಭಾವ ನೀಡು, ಸತ್ಯ ಬೆಳಕ ತೋರು. ಭಕ್ತಿ ಭಾವ ನೀಡು, ಸತ್ಯ ಬೆಳಕ ತೋರು. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಸ್ನೇಹದಿಂದ ಒಂದಾಗಿ ಬಾಳುವಂತೆ ಮಾಡು, ಶಾಂತಿ ಸಹನೆ ಎಲ್ಲರಲ್ಲೂ ಮೂಡುವಂತೆ ಮಾಡು. ಸ್ನೇಹದಿಂದ ಒಂದಾಗಿ ಬಾಳುವಂತೆ ಮಾಡು, ಶಾಂತಿ ಸಹನೆ ಎಲ್ಲರಲ್ಲೂ ಮೂಡುವಂತೆ ಮಾಡು. ಸ್ನೇಹ ಗೆಲ್ಲಲಿ, ಸಹನೆ ಬೆಳೆಯಲಿ. ಸ್ನೇಹ ಗೆಲ್ಲಲಿ, ಸಹನೆ ಬೆಳೆಯಲಿ. ಒಂದೇ ತಾಯ ಮಕ್ಕಳೆಂಬ ಐಕ್ಯ ಭಾವ ಬರಲಿ. ಒಂದೇ ತಾಯ ಮಕ್ಕಳೆಂಬ ಐಕ್ಯ ಭಾವ ಬರಲಿ. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಮೌಲ್ಯಭರಿತ ಜೀವನದ ಸಂಸ್ಕೃತಿಯ ನೀಡು, ಮನವಚನ ಕರ್ಮಗಳಲ್ಲಿ ಏಕತೆಯ ನೀಡು. ಮೌಲ್ಯಭರಿತ ಜೀವನದ ಸಂಸ್ಕೃತಿಯ ನೀಡು, ಮನವಚನ ಕರ್ಮಗಳಲ್ಲಿ ಏಕತೆಯ ನೀಡು. ಮಾತು ಮಧುರವು ವಿನಯ ನಡತೆಯು, ಮಾತು ಮಧುರವು ವಿನಯ ನಡತೆಯು. ಮಾತ್ಸರ್ಯ ಮರೆಯುವಂತೆ ವಾತ್ಸಲ್ಯ ನೀಡು, ಮಾತ್ಸರ್ಯ ಮರೆಯುವಂತೆ ವಾತ್ಸಲ್ಯ ನೀಡು. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಭಕ್ತಿ ಭಾವ ನೀಡು, ಸತ್ಯ ಬೆಳಕ ತೋರು. ಭಕ್ತಿ ಭಾವ ನೀಡು, ಸತ್ಯ ಬೆಳಕ ತೋರು. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ.
ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಶ್ರೀ ಎಚ್ ನಾಗರಾಜ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಸ್ವಾಗತ ನುಡಿಗಳನ್ನಾಡಲಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಕೃಷ್ಣ ಭಟ್ ಚೊಕ್ಕಾಡಿ. ಸರ್ವ ಬಂಧುಗಳಿಗೂ ತಲೆಬಾಗಿ ವಂದಿಸ್ತಾ ಇದ್ದೇನೆ. ಇದು ನಿವೃತ್ತಿಯ ಸಮಾರಂಭ ಅಲ್ಲ, ಇದು ಪುಸ್ತಕ ಬಿಡುಗಡೆಯ ಸಮಾರಂಭ. ಅದರಿಂದ ಮುಖ್ಯೋಪಾಧ್ಯಾಯರ ಬಿಡುಗಡೆ ಅದು ಸಾಂಕೇತಿಕವಾಗಿ ಮತ್ತು ಅಧಿಕೃತವಾಗಿ ಸೆಕ್ರೆಟರಿ ಅವರು ಕಚೇರಿಯಲ್ಲಿ ಮಾಡಿದ್ದಾರೆ. ಇದು ಪುಸ್ತಕ ಬಿಡುಗಡೆ ಸಮಾರಂಭ. ನನ್ನ ಬಿಡುಗಡೆಯ ಹಿನ್ನೆಲೆಯಲ್ಲಿ ಒಂದು ಜ್ಞಾನದ ಪ್ರಸಾರ ಆಗಬೇಕು, ಬಿಡುಗಡೆ ಆಗಬೇಕು. ಆ ಮೂಲಕ ಒಂದು ಮಾದರಿ ಅಂತ ಕರೆಯೋಣ, ಬೇಕಾದರೆ ಒಂದು ಉತ್ತಮ ದಾರಿಯನ್ನು ತೋರಿಸಿಕೊಡುವ ಎನ್ನುವ ನಿಟ್ಟಿನಲ್ಲಿ ಇಂಥ ಒಂದು ವಿಶೇಷ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಪೂಜ್ಯ ಖಾವಂದರು ಶ್ರೀ ಹರ್ಷೇಂದ್ರ ಕುಮಾರರು, ಆಮೇಲೆ ಸುರೇಂದ್ರ ಕುಮಾರರು, ಹಿರಿಯರಾದ ಪ್ರೊಫೆಸರ್ ಪ್ರಭಾಕರ್ ಅವರು ಮತ್ತು ಈಗಿನ ಕಾರ್ಯದರ್ಶಿಗಳು, ಸಂಚಾಲಕರಾಗಿರುವ ಡಾಕ್ಟರ್ ಸತೀಶ್ ಚಂದ್ರ, ಇವರೆಲ್ಲರ ಮಾರ್ಗದರ್ಶನ, ಪ್ರೋತ್ಸಾಹ, ಪೋಷಣೆ, 23 ವರ್ಷಗಳ ಸೇವೆಯನ್ನು ಇಲ್ಲಿ ಸಲ್ಲಿಸುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 2001ರಿಂದ ಆರಂಭವಾಗಿ ಇಲ್ಲಿವರೆಗೆ 10 ವರ್ಷ ನಾನು ನನ್ನ ಊರಿನ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡಿದ್ದೆ. ಅದು ಸೇವೆಯಲ್ಲಿ, ಯಾಕೆಂದರೆ ಸಂಬಳ ತಗೊಂಡು ಮಾಡಿದ್ದಲ್ಲ. ಇದು ಕರ್ತವ್ಯದಿಂದ ಇವತ್ತು ಬಿಡುಗಡೆ ಆಗುವುದು. ಆ ಹಿನ್ನೆಲೆಯಲ್ಲಿ ಒಂದು ಔಚಿತ್ಯಪೂರ್ಣ ಕಾರ್ಯಕ್ರಮ, ಹಿರಿಯರನ್ನ, ಸ್ನೇಹಿತರನ್ನ ಬರ ಹೇಳಿ ಒಂದು ಪುಸ್ತಕ ಬಿಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ. ವಿಶೇಷವಾಗಿ ಈ ಪುಸ್ತಕ ಬಿಡುಗಡೆ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಶೈಕ್ಷಣಿಕ ಚಿಂತನೆಗಳನ್ನು ಹೊಸ ಅಧ್ಯಯನದ ಮೂಲಕ, ಪ್ರಯೋಗದ ಮೂಲಕ ಮತ್ತು ಕ್ಷೇತ್ರ ದುಡಿತಾ ಇರುವ ಹಿನ್ನೆಲೆಯಲ್ಲಿ ಕಂಡುಕೊಂಡ ಅನುಭವಕ್ಕೆ ಬಂದಂತಹ ಮತ್ತು ಹೀಗಾಗಬೇಕು, ಹೀಗಾಗಬಾರದಿತ್ತು, ಹೀಗಿದ್ದರೆ ಒಳ್ಳೆಯದು ಎನ್ನುವಂಥ ಕಂಡುಕೊಂಡ ಸತ್ಯಗಳನ್ನು ಹಲವಾರು ವೇದಿಕೆಗಳು ಹಂಚಿಕೊಂಡಿದೆ. ಅದನ್ನು ಒಂದು ಗ್ರಂಥ ರೂಪದಲ್ಲಿ ತರೋಣ ಎನ್ನುವ ಒಂದು ಆಸೆ ನನಗಿತ್ತು. ಹಲವಾರು ಶಿಕ್ಷಕ ಬಂಧುಗಳೆಲ್ಲ ಪ್ರೋತ್ಸಾಹ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಈ ಶಾಲೆಯ ಪ್ರೋತ್ಸಾಹ, ಪೋಷಕರ ಪ್ರೋತ್ಸಾಹ, ಹಳೆ ವಿದ್ಯಾರ್ಥಿ ಸಂಘದವರ ಪ್ರೋತ್ಸಾಹ, ಇವರೆಲ್ಲರ ಪ್ರೋತ್ಸಾಹದಿಂದಾಗಿ 2 ಕೃತಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮೊದಲಾಗಿ ನಾನು ವಿಶೇಷವಾಗಿ ಏನು ಹೇಳೋದು ಅಂತ ಹೇಳಿದರೆ, ಈ 2 ಕೃತಿಗಳು ಕೂಡ ಇವತ್ತು ಹಳೆ ವಿದ್ಯಾರ್ಥಿಗಳು ಪೂರ್ತಿಯಾಗಿ ಅವರ ವೆಚ್ಚವನ್ನು ಭರಿಸಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗಣೇಶ್ ಕಣಿಕಿಲ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಮತ್ತು ಅವರೊಂದಿಗೆ ಕೈಜೋಡಿಸಿದ ರವಿಶಂಕರರು, ಸತ್ಯಪ್ರಿಯ ಕಲ್ಲೂರಾಯ, ವಿದ್ಯಾಕುಮಾರ್ ಕಾಂಚೋರು, ಹೊಸೇರಿನ ಅಶೋಕ ಹೆಬ್ಬಾರ್ ಅವರು, ಜಯಣ್ಣ ಮಿಜಿಂದಿರು, ಆಮೇಲೆ ಮೊಹಮ್ಮದ್ ಶರೀಫ್ ಅವರು ಹಾಗೂ ಪ್ರದೀಪ್ ಕೊಲ್ಪಾಡಿ ಅವರು, ಇವರೆಲ್ಲರೂ ಕೈ ಜೋಡಿಸಿದ ಹಿನ್ನೆಲೆಯಲ್ಲಿ ಮತ್ತು ವಿಶೇಷವಾಗಿ ಹರೀಶ್ ಆರಿಕೋಡಿ ಅವರು, ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಕರು, ಅವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ಪುಸ್ತಕ ನಾನೇ ಕೊಡ್ತೇನೆ ಅಂತೇಳಿ 30,000 ರೂಪಾಯಿ ವೆಚ್ಚವನ್ನು ಅವರು ಭರಿಸಿದ್ದಾರೆ. ಉಳಿದ ಒಂದು 20-30,000 ವೆಚ್ಚವನ್ನು ಹಿರಿಯ ವಿದ್ಯಾರ್ಥಿಗಳು ಭರಿಸಿದ್ದಾರೆ. ಆ 2 ಅವರು ನನಗೆ ಸಮರ್ಪಣೆ ಮಾಡೋದಲ್ಲ, ನಾಡಿಗೆ ಈ ಮೂಲಕ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಹರಿಸುವುದಕ್ಕೆ, ಹಾರೈಸುವುದಕ್ಕೆ ಬಂದಿದ್ದೇವೆ. ಈ ಕೃತಿಯನ್ನು ಬಿಡುಗಡೆ ಮಾಡುವುದಕ್ಕೆ ಪೂಜ್ಯ ಖಾವಂದರು ಮತ್ತು ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಸೂಚಿಸಿದ ಮೇರೆಗೆ ನಮ್ಮೆಲ್ಲರ ಮಾರ್ಗದರ್ಶಕರು ಕಾರ್ಯಕ್ರಮ ಆಯೋಜಿಸುವ ಹಿನ್ನೆಲೆಯಲ್ಲಿ ದಾರಿ ತೋರಿಸುತ್ತಾ ಇರುವವರು, ನಿತ್ಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಂದು ರೂಪ ಕೊಡುತ್ತಾ ನಮ್ಮ ಬೆನ್ನು ತಟ್ಟುತ್ತಿರುವವರು ಡಾಕ್ಟರ್ ಸತೀಶ್ ಚಂದ್ರ ಅವರು, ಕಾರ್ಯದರ್ಶಿಗಳು, ಸಂಚಾಲಕರು ಆಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ, ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾರೆ. ಸರ್, ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ಅವರಿಗೆ ನಮ್ಮ ಶಾಲೆಯ ಕೃಷ್ಣಾನಂದ್ ಸರ್ ಒಂದು ಪುಸ್ತಕ ನೀಡಿ ಗೌರವವನ್ನು ಸಮರ್ಪಿಸಬೇಕು ತಿಳಿಸಿಕೊಡ್ತಾರೆ. ಪುಸ್ತಕ ಪರಿಚಯ: ಅರವಿಂದ ಚಕ್ರವರ್ತಿ ಅವರು, ಸಾಹಿತಿಗಳು, ಶಿಕ್ಷಕರು. ಶಿಖರ ಮತ್ತು ಶಿಕ್ಷಣ ನೋಟ ಅಂತ 2 ಪುಸ್ತಕ. ಶಿಖರ, ಈ ಪುಸ್ತಕದ ಮುನ್ನುಡಿ ಕೂಡ ಅವರೇ ಬರೆದಿದ್ದಾರೆ.
ಶಿಕ್ಷಣ ನೋಟಕ್ಕೆ ಚಂದ್ರಶೇಖರ್ ದಾಮಲೆ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಎರಡೂ ಪುಸ್ತಕಗಳ ಪರಿಚಯವನ್ನು ಅವರು ಮಾಡಲಿಕ್ಕಿದ್ದಾರೆ. ನನ್ನ ಸ್ನೇಹಿತರು, ನನ್ನ ಊರಿನವರು, ಈಗ ಇದೇ ಊರಿನವರಾಗಿದ್ದಾರೆ. ಚೊಕ್ಕಾಡಿಯಾಗಿ ಬೆಳಗಾದಾಗಿ ಅವರು ಮುಂಡಾಡಿಯವರಾಗಿದ್ದಾರೆ. ಅವರು ಹುಟ್ಟಿದ್ದು ಒಂದು, ಬೆಳೆದದ್ದು ಮತ್ತೊಂದು ಕಡೆಯಲ್ಲಿ, ವೃತ್ತಿ ಇನ್ನೊಂದು ಕಡೆಯಲ್ಲಿ, ಶ್ರೀಕೃಷ್ಣನ ಹಾಗೆ ವಿವಿಧ ಅವತಾರಗಳನ್ನು ವೃತ್ತಿಯಲ್ಲಿ ಮಾಡ್ತಾ ಬಂದವರು. ಅವರು ಕೃತಿ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರವಿಚಂದ್ರರವರು ಪುಷ್ಪ ಮತ್ತು ಪುಸ್ತಕವನ್ನು ನೀಡಿ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾರೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ತಾರಕೇಶ್ವರಿ ಮೇಡಮ್ ಅವರು ತುಂಬ ಬ್ಯುಸಿ, ವಿವಿಧ ಜವಾಬ್ದಾರಿ ಪ್ರಭಾರಗಳನ್ನು ಹೊತ್ಕೊಂಡಿದ್ದು, ಆದರೂ ಕೂಡ ನಮ್ಮ ಶಾಲೆಗೆ, ಇಡೀ ಶೈಕ್ಷಣಿಕ ವಲಯಕ್ಕೆ, ಬೆಳ್ತಂಗಡಿ ತಾಲೂಕಿಗೆ ಒಂದು ಉತ್ಕೃಷ್ಟ ಮಾದರಿಯ ನಾಯಕತ್ವವನ್ನು ನೀಡುತ್ತಾ ಇರುವವರು. ತುಂಬ ಒತ್ತಡ ಇದ್ದರೂ ಕೂಡ ತನ್ನ ಒತ್ತಡವನ್ನು ಶಿಕ್ಷಕರಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಹಾಕದೆ ಅದನ್ನು ಎರಡೂ ಕೈಗಳಲ್ಲಿ ಅದನ್ನು ಎತ್ತಿಕೊಂಡು ನಿಭಾಯಿಸ್ತಾ ಬಂದಿದ್ದಾರೆ. ಜೋರು ಮಾಡೋದಿಲ್ಲ, ಗಡಿಬಿಡಿಯಲ್ಲಿ ಸ್ಪೀಡ್ ಮಾತಾಡ್ತಾರೆ ಅಷ್ಟೇ. ಕೆಲಸವಷ್ಟು ವೇಗ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾನು 2001ರಿಂದ ನೋಡ್ತಾ ಇದ್ದೇನೆ ಅವರನ್ನು ಮುಖ್ಯೋಪಾಧ್ಯಾಯರಾಗಿ ಅಕ್ಷರದಾಸೋಹದ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ, ಶಿಕ್ಷಣಾಧಿಕಾರಿಗಳ ಜವಾಬ್ದಾರಿಯಲ್ಲಿ ನಿರ್ವಹಿಸ್ತಾರೆ. ಅವರು ಪ್ರೀತಿ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ರಾಜಶ್ರೀ ಹರೀಶ್ ಆಯ್ಕೋಡಿ ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಪೋಷಕರು ಪ್ರತಿ ವರ್ಷ ನಮ್ಮ ಶಾಲೆಗೆ ಬರ್ತಾರೆ. ವಿದ್ಯಾರ್ಥಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಏನಾದರೂ ಕಾರ್ಯಕ್ರಮ ಮಾಡುವುದಾದರೆ ಅದರ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ತಾರೆ. ಸಕ್ರಿಯವಾಗಿ ನಮ್ಮ ಶಾಲೆಯ ಒಂದು ಬೆನ್ನೆಲುಬು ಆಗಿ ಹಿರಿಯ ವಿದ್ಯಾರ್ಥಿ ಸಂಘದ ಒಬ್ಬ ಸದಸ್ಯನಾಗಿ, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ, ನಮ್ಮೆಲ್ಲರ ಪೋಷಕರಾಗಿ ಆ ಚಾಮುಂಡೇಶ್ವರಿ ಆ ತಾಯಿಯ ಆಶೀರ್ವಾದವನ್ನು ಸದಾ ನಮಗೆ ವಿದ್ಯಾರ್ಥಿಗಳಿಗೆ ಎಲ್ಲ ನೀಡುತ್ತಾ ಇರುವಂಥ ಹರೀಶ್ ಆರ್ಕೋಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ವಿದ್ಯಾ ಶ್ರೀನಿವಾಸ ಗೌಡ ಅವರು ಈ ಶಾಲೆಯಲ್ಲಿ ಒಂದು ವರ್ಷ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಪಂಚಾಯತ್ನ ಪ್ರಥಮ ಪ್ರಜೆಯವರು. ತುಂಬ ಕ್ರಿಯಾಶೀಲರು. ಅದಕ್ಕಿಂತಲೂ ಪೂರ್ವದಲ್ಲಿ ವಾಣಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ 10 ವರ್ಷ ಕೆಲಸ ಮಾಡಿದ್ದಾರೆ. ಅಧ್ಯಯನ, ಅಧ್ಯಾಪನ ಜೊತೆಗೆ ಇದೀಗ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತುಂಬ ಕ್ರಿಯಾಶೀಲರು. ಸ್ವತಃ ಮುಂದೆ ನಿಂತು ಆ ಸ್ಥಳಕ್ಕೆ ಹೋಗಿ ಜನರ ಮಧ್ಯಕ್ಕೆ ಬಂದು ಅನೇಕ ಸವಾಲುಗಳನ್ನು ಎದುರಿಸಿ ಕೂಡ ಬಹಳ ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸ್ತಾರೆ ಪಂಚಾಯತರು. ನಮ್ಮ ಶಾಲೆಗೆ ತುಂಬ ನಿಕಟ ಸಂಪರ್ಕವುಳ್ಳವರು. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದವರು ಬೆಳ್ತಂಗಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈರೂರ ಅಧ್ಯಕ್ಷರಿದ್ದಾರೆ ಡಾಕ್ಟರ್ ಪಿ ಶ್ರೀನಿವಾಸ್ ಮತ್ತು ಶ್ರೀ ಡಿ ಯದುಪತಿ ಕೂಡ. ಈರೂರಿಗೂ ಗೌರವದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶಿಕ್ಷಕರು ಕೂತ್ಕೊಂಡ್ಬರ್ತಾರೆ. ಜಗದೀಶ್ ಅವರು, ಸುಮನ್ ಸರ್ ಬನ್ನಿ. ಶ್ರೀರಾಮ. ವಿಶೇಷವಾಗಿ ನಾವು ಉಲ್ಲೇಖಿಸುವಂಥದ್ದು ಶ್ರೀನಿವಾಸ್ ಉಡುಪಾರ್ ಅವರು. ಅವರ ಮಗ ಪ್ರದೀಪ್ ಉಡುಪ ಬೆಂಗಳೂರಿನಲ್ಲಿ ನಿವಾಸಿಯಾಗಿದ್ದು ಕೂಡ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉದ್ಯೋಗ ಮಾಡ್ತಾರೆ, ಉದ್ಯಮವನ್ನು ಬೆಳೆಸ್ತಾ ಇದ್ದಾರೆ. ಅವರ ತಾಯಿ ಅಂದರೆ ಶ್ರೀನಿವಾಸ ಉಡುಪರ ಹೆಂಡತಿ ಉಷಾ ಅವರು ಇಲ್ಲಿ ಪಾರಳ ಮನೆ ತಂದವರು. ಬಾರಿತಾಯರ, ಶ್ರೀನಿವಾಸ ಬಾರಿತಾಯರ ಮಗಳು. ಇತ್ತೀಚೆಗೆ ಅವರು ನಿಧನರಾಗಿದ್ದಾರೆ. ಅವರ ನೆನಪನ್ನು ಶಾಶ್ವತವಾಗಿ ಉಳಿಸಿಕೊಡಬೇಕು, ಏನು ಮಾಡಬೇಕು ಎನ್ನುವಾಗ ಅವರ ಭಾವ ಗಿರೀಶ್ ಬಾರಿತಾಯ ಪಾರಳವರು ಹೈಸ್ಕೂಲಿಗೆ ಏನಾದರೂ ಕೊಡುಗೆ ಕೊಡುವ, ಊರಿನ ಶಾಲೆಯ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಏನಾದರೂ ಕೊಡುವ ಅಂತ ಹೇಳಿ. ಹಾಗೆ ಪ್ರದೀಪ್ ಬಾರಿತಾಯರು ಉಡುಪಾರವರು, ಈಗ ಅವರ ತಂದೆ ಶ್ರೀನಿವಾಸ ಉಡುಪರವರು ಬಂದಿದ್ದಾರೆ. ನಾಗರಾಜ್ ಉಡುಪರು ಬಂದಿದ್ದಾರೆ. ಸರಿ, ನಾಗರಾಜ್ ಉಡುಪರು ಅವರು ತುಂಬ ಸರಳ ಸಜ್ಜನ ವ್ಯಕ್ತಿ. ಏನು ಗುರುತಿಸೋದೆಲ್ಲ ಬೇಡ, ಹೇಳೋದು ಬೇಡ, ಆಮಂತ್ರಣದಲ್ಲಿ ಹಾಕೋದು, ಬ್ಯಾನರ್ ಹಾಕೋದು ಬೇಡ, ಯಾವ ಪತ್ರಿಕೆಯಲ್ಲಿ ಬರೋದು ಬೇಡ ಅಂತ ಹೇಳಿದರು. ದುಡ್ಡು ಕೊಡುವವರಿಗೆ ಕೊಡುವುದು ಸಣ್ಣದಾದರೂ ಪ್ರಚಾರ ದೊಡ್ಡದು ಇರಬೇಕಾಗತ್ತೆ ಆಸೆ. ಆದರೆ ಅವರು ಅದನ್ನು ಏನೂ ಬಯಸಲಿಲ್ಲ. ಸಣ್ಣ ಮೊತ್ತ ಕೊಡ್ತಾ ಇದ್ದೀನಿ ಅಂತ ಹೇಳಿದರು. ಆದರೆ ನಾನು ಇಲ್ಲಿ ಅನೌನ್ಸ್ ಮಾಡಿಬಿಡ್ತೇನೆ, 5 ಲಕ್ಷದ ದತ್ತಿ ನಿಧಿಯನ್ನು ಕೊಡ್ತಾ ಇದ್ದೀನಿ. ಮುಂದೆ
ಈ ಶಾಲೆಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪುಸ್ತಕ, ಚೀಲ, ಫೀಸು, ಪ್ರಯಾಣ ವೆಚ್ಚ ಹೀಗೆ ಒಂದು ಆಯ್ದ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಆದ್ಯತೆ ಕೊಟ್ಟು ಆ ಬಡ್ಡಿಯಿಂದ ಶಾಶ್ವತವಾಗಿ ಪ್ರೋತ್ಸಾಹ ನಿಧಿಯಾಗಿ ಬಳಕೆ ಮಾಡಬೇಕು ಅಂತ ಹೇಳಿ ನಮ್ಮ ಎಜುಕೇಷನ್ ಸೊಸೈಟಿಗೆ ಆ ಮೊತ್ತವನ್ನು ಚೆಕ್ಕಿನ ರೂಪದಲ್ಲಿ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ಸತೀಶ್ ಚಂದ್ರ ಅವರು ಸ್ವೀಕರಿಸಲಿಕ್ಕಿದ್ದಾರೆ. ಪ್ರೀತಿಯ ಮಕ್ಕಳಿಗೆ ದೊಡ್ಡ ಚಪ್ಪಾಳೆ ಕೊಟ್ಟು ನಮ್ಮ ಜೊತೆ ಇರುವವರು ಪೋಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಭವಾನಿ ಮತ್ತು ಗಣೇಶ್ ಕರಿಕ್ಲಾರ್ ಅವರು ತುಂಬ ಕ್ರಿಯಾಶೀಲರು. ಪ್ರತಿ ಕಾರ್ಯಕ್ರಮಕ್ಕೂ ಬರ್ತಾರೆ. ಅವರು ಈ ಕಾರ್ಯಕ್ರಮದ ಆತಿಥ್ಯದ ಒಂದು ಭಾಗವಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಗುರುತಿಸ್ತಾ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ತಾಲೂಕಿನ ಜಿಲ್ಲೆಯ ಅಂತ ಹೇಳೋದು AP ರಾವ್ ಅವರು ಮಂಗಳೂರಿನಿಂದ ಬಂದಿದ್ದಾರೆ. ಹಾಗೆ ನಾವು ಉಳಿದವರ ಹೆಸರು ಹೇಳೋದು, ವಿಶೇಷವಾಗಿ ಕೃಷ್ಣಪ್ಪ ಪೂಜಾರಿ ಅವರನ್ನು ಮಾತ್ರ ಉಲ್ಲೇಖಿಸ್ತಾನೆ. ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರ ಕೆಲಸ ಮಾಡಿದವರು ಕಳೆದ ವರ್ಷ. ಅವರನ್ನು ವಿಶೇಷವಾಗಿ ಗುರುತಿಸ್ತಾ, ಪತ್ರ ಮಿತ್ರರನ್ನು ಗುರುತಿಸ್ತಾ, ನನ್ನ ಸಾಹಿತ್ಯಿಕ, ಶೈಕ್ಷಣಿಕ, ಆಮೇಲೆ ಇನ್ನೇನಾದ್ರು ಉಂಟಲ್ಲ ಕೋಳಿ ಕಟ್ಟನ್ನು ಬಿಟ್ಟು ಓಕೆ, ಎಲ್ಲ ನನ್ನ ಮೈ ಮನಸ್ಸುಗಳನ್ನು ಮುದ ನೀಡಿದ ಸ್ನೇಹಿತರು ನೀವೆಲ್ಲ. ಹಾಗಾಗಿ ನಿಮಗೆ ಮೊದಲ ವಂದನೆ ಮತ್ತೆ ವಿಶೇಷ ಸ್ವಾಗತವನ್ನು, ನನ್ನ ಪ್ರೀತಿಯ ಮಕ್ಕಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು, ಪೋಷಕ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪತ್ರಕರ್ತ ಮಿತ್ರರು ಆಮೇಲೆ ಕೊನೆಗೆ ಉಲ್ಲೇಖಿಸುವುದಕ್ಕಾಗಿ ವಾಕ್ಯ ಮಾಡಿದ್ದೇನೆ ನಾನು. ಈ ಶಾಲೆ ನನ್ನ ನಂತರ ಯಾರು ಅಂತೇಳಿ ಪ್ರಶ್ನೆ ಬರುವಂಥ ಸಹಜ. ಅನೇಕ ಪೋಷಕರು ಸುಮಾರು ದಿವಸದಲ್ಲಿ ಕೇಳ್ತಾ ಇದ್ರು. ಆಗ ಸತೀಶ್ ಚಂದ್ರ ಸರ್ ಸೆಕ್ರೆಟರಿ ಅವರು ಒಳ್ಳೆಯ ಮುಖ್ಯೋಪಾಧ್ಯಾಯರನ್ನು ಕೊಡ್ತೇವೆ ಅಂತ ಹೇಳಿದರು. ಈ ಶಾಲೆಯಲ್ಲಿ 4 ವರ್ಷ 2004ರಿಂದ 8ನೇವರೆಗೆ ದುಡಿದಂಥ 4 ವರ್ಷ ದುಡಿದಂತಹ ಇಂಗ್ಲೀಷು, ಸಮಾಜ ವಿಜ್ಞಾನ ಪಾಠವನ್ನು ಮಾಡಬಲ್ಲಂತ ಜಯರಾಮಯ್ಯ ಧರ್ಮಸ್ಥಳದಿಂದ ಕಳಿಸಿಕೊಟ್ಟಿದ್ದಾರೆ ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಗಳು. ಅವರನ್ನು ಪ್ರೀತಿಯಿಂದ ಸ್ವಾಗತ. ವಿಶೇಷವಾಗಿ ಮತ್ತೊಮ್ಮೆ ದೊಡ್ಡ ಮೊತ್ತದ ಸಹಕರಿಸಿದಂತಹ ಗಣೇಶ್ ಕನಿಕ್ಲಾ ಅವರ ತಂಡಕ್ಕೆ ಮತ್ತು ಹಳೆ ವಿದ್ಯಾರ್ಥಿ ವಿಶೇಷವಾಗಿ ಹರೀಶ್ ಆಡಿಕೋಟೆ ಮತ್ತೊಮ್ಮೆ ಗೌರವದ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ತಲೆಬಾಗಿ ವಂದಿಸುತ್ತಾ ಸ್ವಾಗತ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇಂದಿನ ಸಮಾರಂಭದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಬೆಳ್ತಂಗಡಿ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ಡಿ ಯದುಪತಿಗೌಡ ಇವರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಎದುರುಗಡೆ ಇರುವಂಥ ಮಹನೀಯರೇ, ವಿದ್ಯಾರ್ಥಿ ಸ್ನೇಹಿತರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ರಾಮಕೃಷ್ಣ ಭಟ್ ಚೊಕ್ಕಾಡಿ ಅವರ ಪರಿಚಯ ನನಗೆ ಕಳೆದ 20 ವರ್ಷಗಳು. 2004ರಲ್ಲಿ ವಾಣಿ ಪದವಿ ಪೂರ್ವ ಕಾಲೇಜು ಆರಂಭ ಆಗಿದ ನಂತರ ಅವರ ಮೊದಲು ಹೆಸರು ಕೇಳಿದೆ. ಅದರ ಪರಿಚಯ ನಮಗೆ ಸ್ವಲ್ಪ ಆತ್ಮೀಯ ಆಗಿತ್ತು. ಯಾಕಂದರೆ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರ ಹೆಚ್ಚಿನ ಮೀಟಿಂಗ್ಗಳು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇತ್ತು. ಆವಾಗ ಅವರು ಬರ್ತಾ ಇದ್ರು. ರಾಮಕೃಷ್ಣ ಭಟ್ರು ಹೇಗೆ ಅನ್ನೋದಕ್ಕೆ ಇಲ್ಲಿ ಕೂತವರು ನೋಡಿದವರು ಹೇಳಿದ್ದಾರೆ, ಕೋಳಿಕಟ್ಟನ್ನು ಬಿಟ್ಟು ಉಳಿದ ಎಲ್ಲೆಲ್ಲ ಸಾಹಿತ್ಯ ಇರ್ಬೋದು, ನಾಟಕ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಶಿಕ್ಷಣ ಇರ್ಬೋದು, ಜಾನಪದ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಅವರಿಗೆ ತೊಡಗಿಸ್ಕೊಂಡವರು. ಅವರಿಗೆ ನಾನಿವತ್ತು ಅವರ ವಿದಾಯ ಸಮಾರಂಭದಲ್ಲಿ ಏನು ಗೌರವ ಸೂಚಿಸುವುದು ಏನು ಅಂತ ನನಗೆ ಅರ್ಥ ಆಗೋದಿಲ್ಲ. ಪ್ರಾಸ್ತಾವಿಕವಾಗಿ 2 ಮಾತುಗಳು ಮಾತ್ರ ಹೇಳಬೇಕು. ರಾಮಕೃಷ್ಣ ಭಟ್ರು ರಾಮ ಮತ್ತು ಕೃಷ್ಣ, ರಾಮನ ನಡೆ ನುಡಿ, ಕೃಷ್ಣನ ಮಾತು ಎಲ್ಲವನ್ನು ಆ ಕ್ಷಣ ಕಾಲದಲ್ಲೇ ನಿಭಾಯಿಸುವಂಥ ಶಕ್ತಿ ಇರುವಂಥ ಒಬ್ಬರು ಇದ್ರೆ ಅದು ರಾಮಕೃಷ್ಣ ಭಟ್. ಸಾಹಿತ್ಯ ಪರಿಷತ್ನಲ್ಲಿ ನಾನು ಮತ್ತು ಅವರು ಕಾರ್ಯದರ್ಶಿಗಳಾಗಿದ್ದರು, ಮತ್ತು ಅವರು ಜಿಲ್ಲಾ ಗೌರವ ಕಾರ್ಯದರ್ಶಿಗಳಾಗಿದ್ದರು, ಮತ್ತು ಈಗ ಅವರು ಕಾರ್ಯದರ್ಶಿಗಳಾಗಿದ್ದಾರೆ. ನಾನು ಅಧ್ಯಕ್ಷನಾಗಿರುವಾಗ ಹಲವಾರು ಕೆಲಸ ಅವರಿಗಿರ್ತದೆ. ಅವರು ಮುಖ್ಯೋಪಾಧ್ಯಾಯರು, ನಾನು ಪ್ರಿನ್ಸಿಪಾಲ್, ಇಬ್ಬರು ಕೂಡ ಕೆಲಸದ ಒತ್ತಡದಲ್ಲಿ ಇರುವರು. ಆದರೂ ಕೂಡ ಇವತ್ತಿನಿಂದ ನಾಳೆ ಬೆಳಗ್ಗೆ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದು ಮಾಡೋದು, ನೀವು ಅದರ ಬಗ್ಗೆ ಗಡಿಬಿಡಿ ಮಾಡೋದು ಬೇಡ. ಭಾರಿ ಆಶ್ಚರ್ಯ. ಆದರೆ ಮರುದಿವಸ ಬೆಳಗ್ಗೆ ನೋಡುವಾಗ ಯಾರಿಗೆ ಹೇಳಬೇಕು, ಏನನ್ನು ಮಾಡಬೇಕು, ಎಲ್ಲವನ್ನ ಕ್ರಮಬದ್ಧವಾಗಿ ಮಾಡಿ
ಯಾರು ಬರಲಿ ಬಾರದಿರಲಿ, ಆಗ ಮುಖ್ಯೋಪಾಧ್ಯಾಯ ಸಂಘದವರು ಹೇಳಿದರು ಎಂತ ಮಾಡೋದು ಅಂತ ಸಮಸ್ಯೆ ಬಂದಾಗ ಗೆಸ್ಟ್ ಬರಲಿಲ್ಲ, ಏನು ಮಾಡೋದು, ಮಕ್ಕಳಿಗೆ ವಿಚಾರವನ್ನು ಮಂಡಿಸಬೇಕಲ್ಲ, ಎಂತ ಮಾಡೋದು, ಯಾರು ರಾಮಕೃಷ್ಣ ಭಟ್ರಿದ್ದಾರೆ. ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಸಾಹಿತ್ಯದ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಕಾರ್ಯಕ್ರಮಗಳು ಮಾಡಿದ್ದೇವೆ. ಯಾರು ಮಾಡೋದು? ನಾವೇ ಮಾಡೋದು. ಹಾಗಾಗಿ ನಾವು ಸ್ವಲ್ಪ ಮಾಡೋದು, ಅವರು ಸ್ವಲ್ಪ. ಯಾವ ಸಬ್ಜೆಕ್ಟ್ ಕೊಡಿ ಅವರಿಗೆ ಗೊತ್ತಿದೆ. ನನಗೆ ಬಹಳ ಆಶ್ಚರ್ಯ ಆದ್ದು ಅವರ ಕೆಲವು ಲೇಖನಗಳನ್ನು ನೋಡುವಾಗ, ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿದ್ದಾರೆ ಅವರು, ಈ ರೀತಿ ಬಹಳ ನಿಖರವಾಗಿ ಮಾತನಾಡುವ ಹೇಳುವ ಒಂದು ಸ್ಟೈಲ್ ಉಂಟಲ್ಲ ಬೆಳೆಸ್ಕೊಂಡಿದ್ದಾರಲ್ಲ ಅಂತ, ಅದು ಭಾರಿ ಆಶ್ಚರ್ಯ ಆದದ್ದು. ನಾನು ಅವರಲ್ಲಿ ಹೇಳಿದ್ದು ಅಂದರೆ ಮುಖಸ್ತುತಿ ಮಾಡುವ ವ್ಯಕ್ತಿ ಅಲ್ಲ, ನೇರವಾಗಿ ತಪ್ಪು ಅಂತ ಹೇಳಿದ್ರೆ ತಪ್ಪೇ, ಸರಿ ಅಂತಂದ್ರೆ ಸರಿ, ಹಾಗೆ ಹೇಳುವಂಥ ವ್ಯಕ್ತಿ ರಾಮಕೃಷ್ಣ ಭಟ್ರು. ನಾನು ಸಾಹಿತ್ಯದ ನಮ್ಮ ಮೀಟಿಂಗ್ಗಳು ಮತ್ತೊಂದರಲ್ಲಿ ಹೇಳಿದ್ರೆ, ಶ್ರೀನಾಥರಿದ್ದಾರೆ ಜಿಲ್ಲಾಧ್ಯಕ್ಷ, ಶ್ರೀನಾಥರಲ್ಲಿ ಇದು ಆಗುದೆ, ಅದು ಹೀಗೆ ಆಗಬೇಕು, ಆಗುದಿಲ್ಲ ಅಂತ ಆಗುದೇ, ನೀವು ಯಾರು ಹೇಳಿದ್ರೆ ಆಗುದೇ ಇಲ್ಲ. ರಾಮಕೃಷ್ಣ ಭಟ್ರಲ್ಲಿ ಯಾರು ಹೇಳಿದ್ರೆ ಆಗುದಿಲ್ಲ, ಅವರು ಹೇಳಿದ್ದೀವಿ ಸರಿ ಇದೆ, ಅದು ಆಗಬೇಕು, ಹಾಗೆ ಮಾಡ್ತಾರೆ. ಮಾಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲೂ ಕೂಡ ಎದುರು ಕಾಣಬೇಕು ಅಂತ ಕಂಡವರಲ್ಲ. ಯಾವುದೇ ಎಷ್ಟೇ ದೊಡ್ಡ ಕಾರ್ಯಕ್ರಮ ಮಾಡಿ, ನಾವು ತಾಲೂಕು ಸಾಹಿತ್ಯ ಸಮ್ಮೇಳನ ಮಾಡಿದ್ದೇವೆ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಮೊನ್ನೆ ಮಂಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ, ಯಾರು ಎಲ್ಲವನ್ನು ನಿಭಾಯಿಸುವಂಥ ಒಂದು ಆ ರಾಮನ ಮತ್ತು ಕೃಷ್ಣನ ಆಲೋಚನೆಗಳನ್ನು ವಿಚಾರಗಳನ್ನು ಇಟ್ಕೊಂಡು ಎಲ್ಲವನ್ನು ಕೂಡ ಬಹಳ ಸುಸೂತ್ರವಾಗಿ ಮಾಡುವಂಥ ಒಬ್ಬ ವ್ಯಕ್ತಿ ನಾನು ಕಂಡ ಹಾಗೆ, ನನ್ನ ಸರ್ವಿಸಲ್ಲಿ ಕಂಡ ಹಾಗೆ ರಾಮಕೃಷ್ಣ ಭಟ್ರು ಒಬ್ಬರೇ. ಆ ಒಂದು ಸಾಮರ್ಥ್ಯ ಇದೆ, ಆ ಒಂದು ವ್ಯವಸ್ಥೆ ಇದೆ ಅವರಲ್ಲಿ. ದೂರಬಹುದು ಅವರನ್ನು ಕೆಲವರೇ ರಾಮಕೃಷ್ಣ ಭಟ್ರು, ಯಾಕಂದ್ರೆ ದೂರಲ್ಲೂ ಅದು ದೂರ ಆಗುದಿಲ್ಲ. ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಏನು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತು ಅದೇ ರೀತಿ ಮಾತಾಡ್ತಾರೆ, ಅದನ್ನು ಮಾಡ್ತಾರೆ ಅಂತ. ಅದಕ್ಕಾಗಿ ನಾನು ಯಾವುದೇ ಕೆಲಸಗಳಿದ್ದಾಗ ಕೆಲವರು ರಾಮಕೃಷ್ಣ ಭಟ್ರು ಈಗ ಉಂಟಲ್ಲ, ಎಂತ ಮಾಡೋದು ಮಾಡಿ, ಈಗ ನಾಳೆ ಆಗಿದೆ, ನೀವು ಏನಿಲ್ಲ ಮಾಡೋಣ ಅಂತ ಅದು ಮಾಡೋಣ. ಇಲ್ಲೇ ಈ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ, ಬೇರೆ ಬೇರೆ ಅಲ್ಲಿ ಕೂಡ ಅಷ್ಟೇ. ಆ ಊರಿನವರನ್ನೆಲ್ಲರನ್ನು ಇಟ್ಕೊಂಡು, ಈ ಮಕ್ಕಳನ್ನು ಇಟ್ಕೊಂಡು, ಇಲ್ಲಿಯ ಸ್ಟಾಫನ್ನು ಇಟ್ಕೊಂಡು ಎಷ್ಟು ಚೊಕ್ಕದಾಗಿ, ಸಣ್ಣದಾಗಿರ್ಬೋದು, ಚೊಕ್ಕದಾಗಿ ಕಾರ್ಯಕ್ರಮ, ತಾಲೂಕು ಸಮ್ಮೇಳನ ಮಾಡಿದ್ದಾರೆ, ಈ ಭಜನ ಮೇಳಗಳನ್ನು ಮಾಡಿಸಿದ್ದಾರೆ. ಎಲ್ಲವನ್ನು ಕೂಡ ಈ ಊರಿನ ಜನರೊಟ್ಟಿಗೆ ಜೊತೆಯಾಗಿದ್ದುಕೊಂಡು ಅವರು ಕಾರ್ಯಕ್ರಮವನ್ನು ನಿಯೋಜಿಸಿದ್ದಾರೆ, ಮಾಡಿದ್ದಾರೆ. ಅಂಥ ಸಾಮರ್ಥ್ಯ ರಾಮಕೃಷ್ಣ ಭಟ್ರಿಗೆ. ಅದು ಪರೀಕ್ಷೆ ಇರ್ಬೋದು, ಇತರ ವಿಚಾರಗಳಿರ್ಬೋದು, ಯಾವುದಕ್ಕೂ ಕೂಡ ಅದು ಯಾವುದೇ ಅಧಿಕಾರಿ ಇರ್ಬೋದು. ಈಗ BO ಬಗ್ಗೆ ಹೇಳ್ಬೋದು, ಅದು ಸಿಕ್ತಲ್ಲ, ಬೈದದಲ್ಲ, ಅದು ಕೆಲಸ ಬೇಗ ಆಗಬೇಕು ಅಂತ ಯಾವ ರೀತಿಯಾದರೂ ಕೂಡ ಮಾಡಲಿಕ್ಕೆ ಅವ್ರಿಗೆ ಸಾಮರ್ಥ್ಯ ಉಂಟು. ಈಗೇನು ಅಂತ ಹೇಳಿದ್ರೆ, ಈ ಸಂಸ್ಥೆಯನ್ನು ಮುಂದೆ ನಡೆಸಿಕೊಂಡು ಹೋಗುವವರಿಗೆ ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ, ಒಂದು ತಲಾದಿನ ಹಾಕಿ ಕೊಟ್ಟಿದ್ದಾರೆ, ಅದನ್ನು ಮುಂದುವರಿಸಲಿಕ್ಕೆ ಇಲ್ಲಿ ಹೇಗೆ ಅಂತ ಅಧ್ಯಾಪಕರು ಮತ್ತು ಅವರು ಕೂಡ ಇಲ್ಲಿ ದುಡಿದವರದ್ದು ಹಿಂದೆ. ಹಾಗಾಗಿ ರಾಮಕೃಷ್ಣ ಭಟ್ರ ಜೊತೆಗೆ ದುಡಿದ ಅನುಭವ ಇದ್ದರಿಂದ ಅವರಿಗೆ ಕಷ್ಟ ಆಗಲಿಕ್ಕಿಲ್ಲ. ರಾಮಕೃಷ್ಣ ಭಟ್ರು ಮೂಲತಃ ಸುಳ್ಯದವರಾದರೂ ಚೊಕ್ಕಾಡಿಯವರಾದರೂ ಕೂಡ ಇವತ್ತು ನಮ್ಮ ತಾಲೂಕಿನವರೇ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ 2 ಮನೆಗೆ, ಒಂದು ಬೆಳ್ತಂಗಡಿ, ಇನ್ನೊಂದು ಸುಳ್ಯ. ನಾಳೆ 4ನೇ ತಾರೀಕಿಗೆ ಅವರ ಅಭಿನಂದನಾ ಕಾರ್ಯಕ್ರಮ, ಪುಸ್ತಕ ಅಭಿನಂದನಾ ಗ್ರಂಥ, ಇತರ ಕೆಲವು ಕಾರ್ಯಕ್ರಮ ಬಹಳ ದೊಡ್ಡದಾಗಿ ಚೊಕ್ಕಾಡಿಯಲ್ಲಿ ನಡೆಯಲಿಕ್ಕಿದೆ. ಇಲ್ಲಿ ಬೆಳಗಾವಿನವರು ಸೇರಿಕೊಂಡು, ನಾವು ಸಾಹಿತ್ಯ ಪರಿಷತ್ನವರು, ನಮ್ಮ ಕಾರ್ಯದರ್ಶಿಯವರು ಒಂದು ಸೇರಿಕೊಂಡು ಮತ್ತೆ ಅವರ 2 ಕೃತಿಗಳ ಬಿಡುಗಡೆ ಆಗ್ತಾ ಇದೆ. ಪುಸ್ತಕ ಬರೆಯುವ ಹುಚ್ಚಿದ್ರೂ ಕೂಡ ಅದನ್ನು ಪ್ರಕಟಪಡಿಸುವ ಹುಚ್ಚು ಮಾಡಿರುವ ಕಷ್ಟ ಕೆಲವರಿಗೆ ಗೊತ್ತಿರ್ಬೋದು. ಈಗ ಚೊಕ್ಕಾಡಿಯವರು ತುಂಬ ಪುಸ್ತಕ ಪ್ರಕಟ ಮಾಡಿದ್ದಾರೆ, ಅವರಿಗೆ ಪ್ರಕಾಶಕರು ಸಿಕ್ಕಿದ್ದಾರೆ. ಹಾಗೆಯೇ ನಾನು ರಾಮಕೃಷ್ಣ ಭಟ್ರು ಈಗ ಹೋಗು ಈ ಪುಸ್ತಕ ಎಲ್ಲ ಮಾಡ್ತಿದ್ದಲ್ಲ, ಮನೆ ಹೇಗೆ ಮಾಡ್ತೀನಿ ಅಂತ ನಾನು ಕೇಳಿದೆ ಅವರಿಗೆ ಮೊನ್ನೆ. ಖರ್ಚು ವೆಚ್ಚ ತುಂಬ ಇಲ್ಲ, ಅದನ್ನೆಲ್ಲ ನಿಭಾಯಿಸುವವರು ಇದ್ದಾರೆ. ಅಂದರೆ ಈ ಊರಿನವರು, ಈ ಹಳೆ ವಿದ್ಯಾರ್ಥಿಗಳು, ಶಿಕ್ಷಕ ರಕ್ಷಕ ಸಂಘದವರು, ಇವರೆಲ್ಲ ಸೇರಿ 2 ಕೃತಿಗಳನ್ನು ಕೂಡ ರಾಮಕೃಷ್ಣ ಭಟ್ರ ಶೈಕ್ಷಣಿಕ ಆಲೋಚನೆಗಳು ಏನು ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು, ಅವರು ಹೇಳಿದಂಥ ಮಾಡಿದಂಥ ಕೃತಿಗಳನ್ನು ಬರೆದಂಥ ಲೇಖನಗಳು ಆ ಕೃತಿಯಲ್ಲಿ ಪುಸ್ತಕದಲ್ಲಿ ಬರ್ತಿದೆ. ಮುಂದಕ್ಕೆ ಕೂಡ ಅದೆಲ್ಲರಿಗೂ ಕೂಡ ಪ್ರಯೋಜನಕಾರಿಯಾಗ್ತದೆ. ನಾನು ಮೊನ್ನೆ ಹೇಳಿದೆ, ಸಾಹಿತ್ಯ ಪರಿಷತ್ತು ಇಷ್ಟು ಸಕ್ರಿಯವಾಗಿ ಕೆಲಸ ಮಾಡಿದ್ದೇವೆ, ಇನ್ನು ನಮಗೆ ಮತ್ತೂ ಆರಾಮ, ಯಾಕಂದರೆ ನಿಮಗೆ ಶಾಲೆಯ ಜವಾಬ್ದಾರಿ ಇಲ್ಲಲ್ಲ, ಆದ್ದರಿಂದ ಈ ಕೆಲಸಗಳನ್ನು ನಿರಂತರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇಂಥ ಒಬ್ಬ ಆದರ್ಶ ಮುಖ್ಯ ಶಿಕ್ಷಕವನ್ನು ಪಡೆದಂಥ ಈ ಶಾಲೆ, ಇಲ್ಲಿಯ ಮಕ್ಕಳು ಧನ್ಯರು ಅಂತ ಹೇಳ್ತಾ, ಮತ್ತು ಈ ಬೆಳಗಾವಿನಂಥ ಒಂದು ಕಾಲಕ್ಕೆ ಪ್ರೋಗ್ರಾಮ್ಗೆ ಬೆಳಗಾವಿನಂಥ ಪ್ರದೇಶದಲ್ಲಿ ಇದ್ದುಕೊಂಡು ನಮ್ಮ ಜಿಲ್ಲೆ ಮತ್ತು ರಾಜ್ಯಾದ್ಯಂತ
ತನ್ನತನವನ್ನು ತನ್ನ ಸಾಹಿತ್ಯಿಕ ನೆಲೆಯಲ್ಲಿ ಅಧ್ಯಾಪಕನ ನೆಲೆಯಲ್ಲಿ ಗುರುತಿಸಲ್ಪಟ್ಟಂಥ ರಾಮಕೃಷ್ಣ ಭಟ್ರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡೆದವರು. ಅವರು ಆಧುನಿಕ ಶಿಕ್ಷಣದ ಬಗ್ಗೆ ಅಷ್ಟು ಒಲವಿರುವವರಲ್ಲ ನನಗೆ ಅನಿಸಿದ್ದಾಗೆ. ನಾನು ಅವರನ್ನು ಬೇರೆ ಕಡೆ ಹೋಗಿ ನೋಡುವಾಗ ಅವರು ಈ ಶಿವರಾಮ ಕಾರಂತರ ಈ ನಲಿಕಲಿ ಯೋಜನೆ ಈ ಮಟ್ಟದಲ್ಲಿ ಸ್ವಲ್ಪ ಜಾಸ್ತಿ ಮಕ್ಕಳಲ್ಲೇ ಹಾಡಿಸುವುದು ಮಾಡಿಸುವುದು, ಅವರಲ್ಲೇ ಸಹಜವಾಗಿ ಬೆಳೆಸುವಂಥ ಕೆಲಸ, ಕುಣಿಸುವಂಥ ಕೆಲಸ, ಕಥೆಗಳನ್ನು ಹೇಳುವ ಮೂಲಕ ಮಾಡುವಂಥ ಕೆಲಸ, ಇದು ನಮ್ಮ ಹಿಂದಿನ ಶಿಕ್ಷಣ ಪದ್ಧತಿ ಆಗಿರ್ತದೆ. ಆ ಮೂಲಕ ಮಕ್ಕಳಲ್ಲಿ ಒಂದು ಸೃಜನಶೀಲತೆಯನ್ನು ಉಂಟು ಮಾಡುವ, ಮಕ್ಕಳನ್ನು ಒಂದು ಕ್ರಿಯಾಶೀಲರನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತಿನ ಸಂದರ್ಭದ ಅಧ್ಯಾಪಕರಲ್ಲಿ ನಾನು ಬಹಳ ಮುಖ್ಯವಾಗಿ ಕಂಡವನು ರಾಮಕೃಷ್ಣ ಭಟ್ರು. ಹಾಗಾಗಿ ವಿಶೇಷವಾಗಿ ನಾನು ಈ ಊರಿನ ಜನರ ಪರವಾಗಿ, ಇಲ್ಲಿ ವಿದ್ಯಾರ್ಥಿಗಳ ಪರವಾಗಿ, ಸೇರಿದವರ ಪರವಾಗಿ ಮತ್ತು ನಮ್ಮ ಸಾಹಿತ್ಯ ಬಳಗದ ಸಾಹಿತ್ಯ ಪರಿಷತ್ತಿನ ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಎಲ್ಲ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಊರಿನವರು ಹಳೆ ವಿದ್ಯಾರ್ಥಿಗಳನ್ನು ಗೌರವಿಸ್ತಾರೆ. ನನಗೆ ಬಂದಾಗ ನಾವು ಗೌರವಿಸಲು ಬೇಡವೆ ಸಾಹಿತ್ಯ ಪರಿಷತ್ತಿನವರು? ಯಾಕಂದರೆ ಅವರು ಪರಿಷತ್ತಿನ ಕಾರ್ಯದರ್ಶಿಯಾಗಿ ಇನ್ನೂ ಇರ್ತಾರೆ. ಆದ್ದರಿಂದ ನಮ್ಮ ಪರಿಷತ್ತಿನ ಕಾರ್ಯಕ್ರಮದ ಮೀಟಿಂಗಲ್ಲಿ ಅವರನ್ನು ಗೌರವಿಸೋಣ ಅಂತ ನಾನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಲ್ಲಿ ಕೂಡ ಹೇಳಿದೆ. ಹೀಗೆ ಗೌರವ ಅಧ್ಯಕ್ಷ ಅವರಿಗೆ ಸನ್ಮಾನ ಮಾಡಿ ಎಲ್ಲ ಬಿಟ್ಟ ಮೇಲೆ ಅವರಿಗೇನಿಲ್ಲ ಅಂತ ಅಲ್ಲ. ಈಗಾಗ ಮುಖ್ಯೋಪಾಧ್ಯಾಯರ ಸಂಘದವರು ಹೇಳಿದರು, ನೀವು ನಮ್ಮ ಜೊತೆ ಶಿಕ್ಷಕರಾಗಿ ಇಲ್ಲದಿದ್ದರೂ ಕೂಡ ನಿಮ್ಮ ಮಾರ್ಗದರ್ಶನ ನಮಗೆ ಮತ್ತೆ ಯಾವತ್ತೂ ಬೇಕಾಗ್ತದೆ ಅಂತ. ನೀವು ಇನ್ನು ನಾಳೆಯಿಂದ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯದಲ್ಲಿ ಇಲ್ಲದೇ ಇರ್ಬೋದು, ಆದರೆ ನಿಮ್ಮ ಮಾರ್ಗದರ್ಶನ ನಮ್ಮ ಶಿಕ್ಷಕರ ಸಂಘಕ್ಕೆ ಯಾವತ್ತೂ ಬೇಕು ಅಂತ. ಹಾಗೆ ಇರಬೇಕಾದ್ರೆ ರಾಮಕೃಷ್ಣ ನೋಡಿ, ನಿರಂತರ ಓದು, ಯಾವುದೇ ಕೃತಿ ಕೊಡಿ ಅದನ್ನು ಓದ್ತಾರೆ ಮತ್ತು ವಿಮರ್ಶೆ ಮಾಡ್ತಾರೆ. ಅದು ಅವನ ಆತ್ಮೀಯ ಮತ್ತೊಬ್ಬ ಅಂತ ಅದು ಬರೆದದ್ದು ತಪ್ಪಾದರೆ ತಪ್ಪು ಅಂತ ಹೇಳೋದು. ನಿಮಗೆ ಮುಜುಗರಾದರೂ ತೊಂದರೆ ಇಲ್ಲ, ಅದು ಈಗ ಆಗಬೇಕಿತ್ತು. ಅದು ಸಾಹಿತ್ಯ ಇರಲಿ, ಸಂಗೀತ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ. ಇಲ್ಲಿಂದ ಬೆಲಾಲಿಂದ ಉಜಿರೆಗೆ ಬಂದು ಅದು ಸಂಜೆ ಲಾಸ್ಟ್ ಬಸ್ಸು ಇರುವ ತನಕ ಕೂಡ ಅಲ್ಲಿ ಉಜಿರೆಯಲ್ಲಿದ್ದು ಇನ್ನು ಹೋಗಲೇಬೇಕಲ್ಲ, ಬಸ್ ಇಲ್ಲ ಮತ್ತೆ ಹೋಗ್ಲಿಕ್ಕೆ ಅಂತ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಾಗುವಂಥ ಒಂದು ವ್ಯವಸ್ಥೆ ಮೇಷ್ಟ್ರುಗಳಲ್ಲಿ ಎಲ್ಲರಲ್ಲಿ ಇಲ್ಲ. ಆದರೆ ಇವರು ಆ ದೃಷ್ಟಿಯಿಂದ ನಾವು ಮಕ್ಕಳ ಸಾಹಿತ್ಯ ಸಂಗಮದ ಕಾರ್ಯಕ್ರಮ ಮಾಡುವಾಗ ಇರಬಹುದು, ಅವರು ಮಂಗಳೂರಿಂದ ಬಂದಿದ್ದಾರೆ. ಯಾಕಂದರೆ ರಾಮಕೃಷ್ಣ ಭಟ್ರು ನಮ್ಮ ಜೊತೆಗೆ ಇದ್ದರು. ಬೆಳಾಲಿಗೆ ಹೋಗಬೇಕು, ಅವರು ನಿವೃತ್ತಿ ಅಂತ ಪುಸ್ತಕ, ಅದು ನಾನು ಪ್ರಾಯದ ಈ ಮಳೆಯ ಸಂದರ್ಭದಲ್ಲಿ ಬೆಳಾಲಿಗೆ ಹೋಗುವುದು ಹೇಗೆ ಅಂತ ಗ್ರಹಿಸಿಕೊಂಡಿದ್ದರು. ಆದರೆ ಅವರ ಒಟ್ಟಿನ ಜೊತೆಗಿನ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಹಿರಿಯರು ಇವತ್ತು ಸುರತ್ಕಲ್ಲಿಂದ ಬಂದಿದೆ, ಮಂಗಳೂರಿಂದ ಇಲ್ಲಿಗೆ ಬಂದಿದೆ. ಅಂದರೆ ಅವರ ಕರ್ತೃತ್ವ ಶಕ್ತಿ ಏನು ಅನ್ನುವುದು ಅವರಿಗೂ ಗೊತ್ತು, ನಮಗೆಲ್ಲರಿಗೂ ಗೊತ್ತು. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಪರಿಷತ್ತಿನ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ, ಬೆಲಾಲ ಗ್ರಾಮಸ್ಥರ ವತಿಯಿಂದ ಅವರಿಗೆ ವಿಶೇಷವಾದ ಗೌರವ ನಮ್ಮನ್ನು ಸಲ್ಲಿಸಿ ಅವರ ಮುಂದಿನ ಜೀವನವೂ ಅತ್ಯಂತ ಸುಖಮಯವಾಗಿರಲಿ. ಅವರು ಒಂದು ಕಡೆಯಿಂದ ಕೃಷಿಕರು, ಅವರು ಕೃಷಿ ಇದೆ, ಸಾಹಿತ್ಯ ಕೃಷಿ ಇದೆ, ಎಲ್ಲ ಶಿಕ್ಷಣ ಕೃಷಿ ಇದೆ, ಎಲ್ಲ ಕೃಷಿಗಳನ್ನು ಮಾಡುವುದರ ಜೊತೆಗೆ ಇನ್ನಷ್ಟು ಅವರು ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಗಳನ್ನು ಹೇಳಿ ಧನ್ಯವಾದಗಳು ಸರ್. ಇಂದು ಬಿಡುಗಡೆಗೊಳ್ಳಲಿರುವ ಕೃತಿಗಳನ್ನು ಪರಿಚಯಿಸಲಿದ್ದಾರೆ ಶ್ರೀ ಅರವಿಂದ ಚುಕ್ಕಾಡಿ, ಶಿಕ್ಷಕರು ಮತ್ತು ಸಾಹಿತಿಗಳು. ಶ್ರೀಯುತರು ಅರ್ಥಶೋಧ, ಅನ್ವಯ, ಬದುಕಿಗಾಗಿ ಶಿಕ್ಷಣ, 2 ತಲೆಮಾರು ಹೀಗೆ ಹಲವಾರು ಕೃತಿಗಳ ಕರ್ತರು. ಬದುಕಿಗಾಗಿ ಶಿಕ್ಷಣ ಎಂಬ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವೇಮನಸ ಜಂಟಿಯಾಗಿ ನೀಡುವ 2 ಪ್ರಶಸ್ತಿ, ಇಲ್ಲದ ತೀರದಲ್ಲಿ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪುರಸ್ಕಾರ, ಶಿಕ್ಷಕರ ಪ್ರತಿಭಾ ಪರಿಷತ್ನಿಂದ ಶಿಕ್ಷಕ ಪ್ರಶಸ್ತಿ, ಡಾಕ್ಟರ್ ನರಸಿಂಹಯ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಇದೀಗ ಶ್ರೀಯುತರು ಕೃತಿಗಳನ್ನು ಪರಿಚಯ ಮಾಡಿಕೊಳ್ಳಲಿದ್ದಾರೆ. ಈ ಸಭೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳಾದಂಥ ಸತೀಶ್ ಚಂದ್ರ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಶ್ರೀನಾಥ್ ಅವರೇ, ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಯದುಪತಿ ಗೌಡ ಅವರೇ, ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ತಾರಕೇಶ್ವರಿ ಮೇಡಮ್ ಅವರೇ, ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ
ವಿದ್ಯಾಶ್ರೀನಿವಾಸಗೌಡ ಅವರೇ, ಹರೀಶ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ ಮತ್ತು ಸಭೆಯಲ್ಲಿರುವಂಥ ನನ್ನ ಪ್ರಾಂಶುಪಾಲರಾದಂಥ ಮುರಳೀಧರ್ ಅವರೇ, ಇವತ್ತಿನ ಈ ಸಮಾರಂಭ ರಾಮಕೃಷ್ಣ ಭಟ್ ಅವರ ಬಿಡುಗಡೆಯ ಸಮಾರಂಭ ಅಲ್ಲ, ಪುಸ್ತಕ ಬಿಡುಗಡೆಯ ಸಮಾರಂಭ ಅಂತ ಹೇಳಿದೆ. ಆದರೆ ಈ ಪುಸ್ತಕ ಬಿಡುಗಡೆಯು ಕೂಡ ರಾಮಕೃಷ್ಣ ಭಟ್ ಅವರ ಬಿಡುಗಡೆಯ ಒಂದು ಭಾಗವಾಗಿ ನಡೀತಾ ಇರುವಂಥದ್ದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ಅವರು ಹೊಸ ಹೆಡ್ ಮಾಸ್ಟರ್ನ ಪರಿಚಯ ಮಾಡಿದ್ದಾರೆ. ಅದರಿಂದ ನಾನು ನನ್ನ ಸಮಯದ ಮಿತಿಯ ಒಳಗೆ ಸೀಮಿತವಾಗಿ ಒಂದಷ್ಟು ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಒಂದು, ರಾಮಕೃಷ್ಣ ಭಟ್ ಅವರ ಸಾಹಿತ್ಯ ಕೃತಿಯನ್ನು ಪರಿಚಯಿಸುವುದು ನನ್ನ ಕೆಲಸ. ಆದರೆ ಆ ಸಾಹಿತ್ಯ ಕೃತಿಯ ಹಿನ್ನೆಲೆಯನ್ನು ಒಂದಷ್ಟು ಹೇಳಬೇಕಾದ್ರೆ ರಾಮಕೃಷ್ಣ ಭಟ್ ಅವರನ್ನು ಹೇಳಬೇಕು. ನಾನು ರಾಮಕೃಷ್ಣ ಭಟ್ ಅವರು ನನಗೆ ಪರಿಚಯ 1994ರಲ್ಲಿ. ಆಮೇಲೆ ಅವರು ದುಗ್ಗಲಕ ಶಾಲೆಯಲ್ಲಿ ಸೇವಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾಗಲೂ ಪರಿಚಯ. ಯಾವಾಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ನನಗಿಂತ ಸೀನಿಯರು ಅಂತ ಅವರು ರಿಟೈರ್ ಆಗ್ತಾ ಇರೋದು, ನನಗೂ ಕೂಡ ನಾನು ಮುದುಕಾಗ್ತಾ ಇದ್ದೇನೆ ಅಂತ ಹೇಳಿದ್ರು ಒಂದು ಸೂಚನೆಯನ್ನು ಕೊಟ್ಟಾಗೆ ಆಗ್ತದೆ. ಅವರು ರಿಟೈರ್ ಆಗ್ತಾ ಇರೋದು, ಅವರು ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಆ ಕಾಲಮಾನದಿಂದಲೂ ಶಿಕ್ಷಣದ ಜೊತೆಯಲ್ಲಿ ಅವರು ನಿರಂತರವಾಗಿ ತೊಡಗಿಕೊಂಡು ಬಂದವರು, ಶಿಕ್ಷಣ ಮತ್ತು ಸಾಹಿತ್ಯದ ಜೊತೆಯಲ್ಲಿ. ಸುಳ್ಯದಲ್ಲಿದ್ದಾಗಲೂ ಅಷ್ಟೇ ಅವರು ಸಾಹಿತ್ಯ ಪರಿಷತ್ನ ಜೊತೆಯಲ್ಲಿ ನಿರಂತರ ಒಡನಾಟದಲ್ಲಿದ್ದರು. ಆಗ ಕೋಟೆ ವಸಂತಕುಮಾರ್ ಅವರ ಅಧ್ಯಕ್ಷರು. ಅವರ ಜೀಪಲ್ಲಿ ಹೋಗುವುದು ಅದೆಲ್ಲ ಒಂದು ಸ್ಟೈಲ್ ಇತ್ತಲ್ಲಿ, ಒಂದು ಗಮ್ಮತ್ತಿತ್ತು. ನಿಮಗೆ ಚೆನ್ನಾಗಿ ಗೊತ್ತಿದೆ. ಸಾಹಿತ್ಯದಲ್ಲಿ ತೊಡಗಿಕೊಂಡವರು, ಶಿಕ್ಷಣದಲ್ಲಿ ಕೂಡ ತೊಡಗಿಕೊಂಡವರು. ಈ ಎರಡೂ ಪುಸ್ತಕಗಳು ಕೂಡ ಇವತ್ತು ಬಿಡುಗಡೆಗೊಳ್ತಾ ಇರುವಂತಹ ಈ ಎರಡೂ ಪುಸ್ತಕಗಳು ಕೂಡ ಇದು ಶಿಕ್ಷಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ. ಅವರು ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ಶಿಕ್ಷಣದಲ್ಲೂ ಇದ್ರು. ಇದು ಶಿಕ್ಷಣ ಸಾಹಿತ್ಯದ ಎರಡು ಕೃತಿಗಳಾಗಿವೆ ಅಂತ ಹೇಳೋದು. ಈ ಕೃತಿಯನ್ನೇ ನೇರವಾಗಿ ಪರಿಚಯಿಸುವುದಿಲ್ಲ. ಶಿಖರ ಅನ್ನುವಂಥದ್ದು ಇದು ತರಬೇತಿಯ ಕೈಪಿಡಿ. ಶಿಖರ ಅನ್ನುವಂಥ ಪುಸ್ತಕ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ರಾಮಕೃಷ್ಣ ಭಟ್ ಅವರು ಬಹುಮುಖಿಯಾಗಿ ಅವರು ಸೃಜನಶೀಲ ಚಟುವಟಿಕೆಯಲ್ಲಿ ಬಹು ಹಿಂದಿನಿಂದಲೂ ತೊಡಗಿಕೊಂಡಿದ್ದಂತಹ ವ್ಯಕ್ತಿತ್ವದವರು. ಆದ್ದರಿಂದ ಅವರು JCನಲ್ಲಿಯೂ ಕೂಡ ತರಬೇತುದಾರರಾಗಿ ಕೆಲಸವನ್ನು ಮಾಡಿದರು. JC ತರಬೇತಿಯನ್ನು ಪಡೆಯುವಾಗ JC ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದು ಸಮಸ್ಯೆ ಆಗ್ತದೆ. ಏನು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಗೈಡೆನ್ಸ್ಗಳನ್ನು, ಅಂತಾರಾಷ್ಟ್ರೀಯ ಮಟ್ಟದ ಮಾರ್ಗದರ್ಶನಗಳನ್ನೆಲ್ಲ ಕೊಟ್ಟಾಗ ಅದನ್ನು ಸ್ಥಳೀಕರಣಗೊಳಿಸಿಕೊಳ್ಳದೇ ಅದನ್ನು ಮಾಡಲಿಕ್ಕೆ ಹೊರಟ್ರೆ ಅದು ಇಲ್ಲಿಯ ಜನಗಳಿಗೆ ಅದು ಎಂತಂತ ಗೊತ್ತಾಗುದಿಲ್ಲ. ಒಟ್ಟು ಏನು ಹೇಳಿದ್ರು ಅಂತ ಹೇಳಿ ಮುಗೀತದೆ. ಅದನ್ನು ಸ್ಥಳೀಕರಣಗೊಳಿಸಬೇಕಾದಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳುದು. ಈ ದೃಷ್ಟಿಯಿಂದ JCನಂತಹ ಸಂಸ್ಥೆಯಲ್ಲಿ ಇದ್ದುಕೊಂಡು ಅದರ ಒಂದು ಅಂತಾರಾಷ್ಟ್ರೀಯ ಮಾರ್ಗದರ್ಶನವನ್ನು ಇಟ್ಟುಕೊಂಡು ಅದನ್ನು ಸ್ಥಳೀಕರಣಗೊಳಿಸಿ ಇಲ್ಲಿಯ ಪರಿಸರಕ್ಕೆ ಮತ್ತು ಇಲ್ಲಿಯ ಬದುಕಿಗೆ ಹೊಂದಾಣಿಕೆಯಾಗುವ ಹಾಗೆ ರಾಮಕೃಷ್ಣ ಭಟ್ ಅವರು ಸ್ವತಃ ತರಬೇತಿ ಕೊಟ್ಟವರಲ್ಲಿ ಒಬ್ಬರು JCಯಲ್ಲಿ ಇದ್ದುಕೊಂಡು. ಎರಡನೇದಾಗಿ JCಯಲ್ಲಿ ತರಬೇತುದಾರರಾಗಿದ್ದಂಥ ಅನೇಕ ತರಬೇತುದಾರರ ತರಬೇತಿಗಳನ್ನು ಕೇಳಿ ಅವರು ಸ್ಥಳೀಕರಣಗೊಳಿಸಿಕೊಂಡಂಥ ಅಂಶಗಳನ್ನು ಇರಿಸಿಕೊಂಡು ರಚನೆ ಮಾಡಿದಂಥ ಲೇಖನಗಳು ಇದರಲ್ಲಿ ಇವೆ. ಅದರಲ್ಲಿ ಕೆಲವು ಲೇಖನಗಳು ಗಂಗಾಧರ ಬೆಳ್ಳಾರಿ ಅವರು ಬರೆದಂಥ ಲೇಖನ ಇದೆ. ಆಮೇಲೆ ವರದರಾಜ್ ಚಂದ್ರಗಿರಿ ಅವರು ಬರೆದಂಥ ಲೇಖನಗಳಿವೆ. ರಾಮಕೃಷ್ಣ ಭಟ್ರೆ ಬರೆದಿರುವಂಥ ಲೇಖನ ಇದೆ. ಜೊತೆಗೆ ಕುಮಾರ ಹೆಗಡೆ ಅವರು ಬರೆದಂಥ ಲೇಖನ ಇದೆ. ಹೀಗೆ ಅನೇಕ ಯೋಗೀಶ್ ಹೆಜ್ಮಾಡಿ ಅವರು ಬರೆದ ಲೇಖನಗಳಿವೆ. ಇದು ಈ ಪುಸ್ತಕದ ಒಂದು ಭಾಗ. ಈ ಒಂದು ಭಾಗದಲ್ಲಿ ಬೇರೆಯವರು ಬರೆದ ಮತ್ತು ರಾಮಕೃಷ್ಣ ಭಟ್ರು ಬರೆದ JCಗೆ ಸಂಬಂಧಪಟ್ಟಂತ ತರಬೇತಿ ಮಾರ್ಗದರ್ಶನದ ಲೇಖನಗಳಿವೆ. ಆದರೆ ಈ ಲೇಖನಗಳು ಅದು ಪರೋಕ್ಷವಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೂ ಕೂಡ ಅನ್ವಯವಾಗುವಂತಹದ್ದೇ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹದ್ದು ನಾಯಕತ್ವದ ಗುಣಗಳ ಕುರಿತಾಗಿ ಹೇಳ್ತಾರೆ. ಈ ನಾಯಕತ್ವದ ಗುಣಗಳು ಅನ್ನೋದು ಶಿಕ್ಷಣಕ್ಕೆ ಸೇರಿದಂತಹದ್ದೇ, ಶಿಕ್ಷಣಕ್ಕೆ ಸೇರಿದಂತಹ ಸಂಗತಿ. ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗದೆ ನಾಯಕ ಆಗ್ಲಿಕ್ಕೆ ಆಗುತ್ತಿಲ್ಲ. ಯಾವಾಗಲೂ ಕಸ ಗುಡಿಸ್ಲಿಕ್ಕೆ ಗೊತ್ತಿಲ್ಲದೆ ಚೇರ್ ಮೇಲೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಆ ಚೇರಲ್ಲಿ ಕೂತ್ಕೊಂಡು ಕಸ ಗುಡಿಸು ಅಂತ ಹೇಳ್ಬೇಕಾದ್ರೆ ಕಸ ಗುಡಿಸಿದ ಅನುಭವ ಇರಬೇಕು. ಇದು ಒಂದು ನಾಯಕತ್ವದ ಒಂದು ಸ್ಪಿರಿಟ್. ಈ ರೀತಿಯ ಸ್ವಯಂ ವಿಶ್ಲೇಷಣೆ, ತನ್ನನ್ನು ತಾನೇ ವಿಶ್ಲೇಷಿಸಿಕೊಳ್ಳುವುದು, ಅದು ಜೀವನದ ಎಲ್ಲ ಹಂತದಲ್ಲಿ ಬೇಕಾದಂಥ ಸಂಗತಿ. ಹಾಗಾಗಿ ಇದು ಪ್ರತ್ಯೇಕ ಆಗುವುದಿಲ್ಲ.
ಜೇಸಿಯ ತರಬೇತಿಯ ಅಂಶಗಳು ಅನ್ನೋದು ಶೈಕ್ಷಣಿಕ ತರಬೇತಿಯ ಭಾಗವೂ ಕೂಡ ಹೌದು. ಇನ್ನು ಈ ಪುಸ್ತಕದಲ್ಲಿ 2ನೇ ಭಾಗ ಇದೆ, ಇದು ಬಹಳ ಮಹತ್ವದ್ದು. ಅದರ ವಿಸ್ತೃತ ರೂಪ ಅಂತ ತಗೊಳ್ಳಿ. ಮಹತ್ವದ್ದು ಹೇಗೆ ಅಂತ ಹೇಳಿದ್ರೆ, ಇದು ನೇರ ಕಾರ್ಯಚಟುವಟಿಕೆ ಕೇಳುವಂಥದ್ದು. ಇದುವರೆಗೆ ಹೇಳಿದ ಜೆಸಿಯಲ್ಲಿ ಬಂದಂತ ಲೇಖನಗಳು ಅದು ಒಂದು ಥಿಯರಿಯ ರೂಪದಲ್ಲಿ ಕೆಲಸವನ್ನು ಮಾಡಿದ್ರೆ, ಒಂದು ಪಂಚಾಂಗದ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ಆ ಮೇಲಿನ 2ನೇ ಭಾಗ ಅದು ನೇರವಾಗಿ ಅನುಷ್ಠಾನಕ್ಕೆ ಬೇಕಾದಂತ ಚಟುವಟಿಕೆಗಳ ಮಾದರಿಯಿಂದ. ಅದರ ಚಟುವಟಿಕೆಗಳೆಲ್ಲವೂ ಕೂಡ ಮೂಲಭೂತವಾಗಿ ನಿಂತಿರುವುದು ಈ ಥಿಯರಿಯ ಮೇಲೆ, ಜೆಸಿಯ ತರಬೇತಿಯ ಥಿಯರಿಯ ಮೇಲೆ ನಿಂತಿದೆ. ಈ ಚಟುವಟಿಕೆಗಳು ನೇರವಾಗಿ ತರಗತಿ ಕೋಣೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸೂಕ್ತವಾದಂತ ಚಟುವಟಿಕೆಗಳು. ಇದು ಆಟಗಳು, ಮಕ್ಕಳ ಆಟಗಳು. ಈ ಮಕ್ಕಳ ಆಟಗಳು ಅಂತ ಹೇಳಿದ್ರೆ, ಇದು ವೈಚಾರಿಕ ವಿನ್ಯಾಸದ ಆಟವೂ ಹೌದು, ಶೈಕ್ಷಣಿಕ ವಿನ್ಯಾಸದ ಆಟವೂ ಕೂಡ ಹೌದು. ಒಂದು ಸೃಜನಶೀಲತೆ ಹೇಗೆ ಬೆಳೀತದೆ ಅನ್ನುವಂಥದ್ದನ್ನು ಮಕ್ಕಳಿಂದ ಹೊರಗೆ ತರಲಿಕ್ಕೆ ಸೂಕ್ತವಾದಂತಹ ಆಟಗಳು ಹೌದು. ಅದರ ಜೊತೆಗೆ ಪಾಠಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಕಲಿಸಲಿಕ್ಕೆ ಸೂಕ್ತವಾಗುವಂತ, ಸುಲಭವಾಗಿ ಆಟವಾಡುತ್ತಾ ಸಂತೋಷದಾಯಕವಾಗಿ ಕಲಿಯಲಿಕ್ಕೆ ಸಾಧ್ಯವಾಗುವಂತದ್ದು ಕೂಡ ಹೌದು. ಮತ್ತು ಪಾಠ ಬೋಧನೆಯ ನಡುವೆ ಒಂದು ಯಾಂತ್ರಿಕ ಸ್ಥಿತಿ ಬರ್ತದೆ. ಯಾವಾಗ ಪಾಠ ಮಾಡೋದು ಪಾಠ ಮಾಡ್ತಾ ಹೋಗುದು, ಕೇಳೋರು ಕೇಳ್ತಾ ಹೋಗುದು. ಅದರ ನಡುವಲ್ಲಿ ಅದು ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದ ಮಕ್ಕಳಾದ್ರೆ ಗೊತ್ತೂ ಆಗುದಿಲ್ಲ. ಈಗ ಬೇರೆ ನಾನು ಉತ್ತರ ಕರ್ನಾಟಕಕ್ಕೆಲ್ಲ ಹೋಗ್ತೇನೆ, ಅಲ್ಲಿ ಆದ್ರೆ ಗೊತ್ತಾಗ್ತದೆ ಇವನು ಪಾಠ ಕೇಳ್ತಾ ಇಲ್ಲ ಅಂತ. ದಕ್ಷಿಣ ಕನ್ನಡದಲ್ಲಿ ಆದ್ರೆ ಪಾಠ ಕೇಳುವುದಿಲ್ಲ ಅಂತ ಗೊತ್ತಾಗುದು. ಹೀಗೆ ನೋಡಿಕೊಂಡಿರ್ತಾನೆ, ನೋಡಿದ್ರೆ ಏನ್ ಚೆನ್ನಾಗಿ ಪಾಠ ಕೇಳ್ತಾ ಇದ್ದಾನೆ ಮಗು ಅಂತ ಯೋಚನೆ ಮಾಡಬೇಕು. ಆವಾಗ ಏನಾದ್ರು ಅಕಸ್ಮಾತ್ ಪ್ರಶ್ನೆಯನ್ನೇನಾದ್ರು ಕೇಳಿದ್ರೆ ಹೀಗೆ ಆಗ್ಲಿಕ್ಕೆ ಉಂಟು, ಅಂದ್ರೆ ಸಡನ್ ಆಗಿ ಏನು ಆಗಬಾರದಾದಾಗೆ ಆಗ್ಲಿಕ್ಕೆ ಉಂಟು. ಆ ರೀತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಈ ಯಾಂತ್ರಿಕತೆಯನ್ನು, ಏಕತಾನತೆಯನ್ನು ಹೋಗಲಾಡಿಸಲಿಕ್ಕೆ ಈ ಆಟಗಳನ್ನು ಬಳಸಿಕೊಳ್ಳಬಹುದು. ಈ ಆಟಗಳು ವಿಶೇಷವಾದ ಆಟಗಳು. ಯಾಕೆ ವಿಶೇಷವಾದ ಆಟಗಳು ಅಂತ ಹೇಳಿದ್ರೆ, ಪಠ್ಯ ಬೋಧನೆಯನ್ನು ಎನ್ಹಾನ್ಸ್ ಮಾಡುವ, ವಿಸ್ತರಿಸಿಕೊಳ್ಳುವ ಕ್ರಮವನ್ನು ಅದು ಸೂಚಿಸ್ತದೆ ಅನ್ನೋ ಕಾರಣಕ್ಕೆ ವಿಶೇಷ ಆಟಗಳು. ಆದರೆ ಈ ಆಟಗಳನ್ನು ಬೇರೆಯವರು ಆಡಿಸಲಿಲ್ಲ ಅಂತ ಕೇಳಿದ್ರೆ, ಆಡಿಸಿದ ಆಟಗಳು ಇವೆ. ಸಾಕಷ್ಟು ಜನ ಆಡಿಸಿದ ಆಟಗಳು ಇದರಲ್ಲಿ ಇವೆ. ರಾಮಕೃಷ್ಣ ಭಟ್ರೆ ಕಂಡು ಹಿಡಿದ ಆಟಗಳು ಇವೆ. ನಾನು ಕಂಡು ಹಿಡಿಯಲು ಅಥವಾ ನೀವು ಕಂಡು ಹಿಡಿಯಲು ಪ್ರೇರಣೆ ಕೊಡುವಂತಹ ಆಟಗಳು ಇವೆ. ಅದನ್ನೇ ಸ್ವಲ್ಪ ವಿಸ್ತರಿಸಿದ್ರೆ ಆಯ್ತು. ಒಂದು ಅರ್ಧ ವಾಕ್ಯವನ್ನು ಭರ್ತಿ ಮಾಡಿ ಮುಂದುವರಿಸುವುದು ಹೇಗೆ ಅಂತ ಒಂದು ಆಟ ಇದೆ. ನಾನು ಅದನ್ನು ಅರ್ಧ ಪ್ಯಾರಾಗ್ರಾಫ್ ಅನ್ನು ಭರ್ತಿ ಮಾಡುವುದು ಹೇಗೆ ಅಂತ ಮತ್ತೊಂದು ಆಟವನ್ನು ಸೃಷ್ಟಿ ಮಾಡ್ತೇನೆ. ಆ ರೀತಿ ಹೊಸದನ್ನು ಸೃಷ್ಟಿ ಮಾಡಲಿಕ್ಕೆ ಪೂರಕವಾದಂತ ಶೈಕ್ಷಣಿಕ ಆಟಗಳು ಈ ಪುಸ್ತಕದಲ್ಲಿ ಇವೆ, ಶಿಖರ ಅನ್ನುವಂಥ ಪುಸ್ತಕದಲ್ಲಿ. 2ನೇದು ಶಿಕ್ಷಣ ನೋಟ ಅನ್ನುವಂಥ ಈ ಪುಸ್ತಕ. ಈ ಪುಸ್ತಕದ ಬಗ್ಗೆ ತುಂಬಾ ಹೊತ್ತು ಮಾತಾಡ್ಬೋದು, ಆದ್ರೆ ತುಂಬಾ ಹೊತ್ತು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಇರುವ ಅವಕಾಶದಲ್ಲಿ ಹೇಳಿಬಿಡ್ತೇನೆ. ಇದು ನಮ್ಮ ಕಾಲಮಾನಕ್ಕೆ ಒಂದು ಬಹಳ ಮಹತ್ವದ ದಾಖಲೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ವರ್ತಮಾನದ ಸಾರ್ವಜನಿಕ ಶಿಕ್ಷಣ ಅನ್ನುವಂಥದ್ದು ಶೈಕ್ಷಣಿಕ ವ್ಯವಸ್ಥೆಯನ್ನು ಹದಗೆಡಿಸುವ ಮಾದರಿಯಲ್ಲೇ ವರ್ಕ್ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲದವರು ಇವತ್ತು ಯಾರೂ ಇಲ್ಲ. ಗೊತ್ತಿದ್ದು ಅದನ್ನು ಹೇಳದವರಿದ್ದಾರೆ. ಸುಮ್ಮನೆ ನನಗೆ ಯಾಕೆ ಅಂತ ಹೇಳದೇ ಇರುವವರಿದ್ದಾರೆ, ಆ ವಿಚಾರ ಬೇರೆ. ಅದನ್ನು ನಾನೇನು ಹೇಳ್ತೇನೆ ಯಾಕೆ ಅಂತೇಳಿ, ಯಾಕೆ ಹದಗೆಡ್ತಾ ಇದೆ ಅನ್ನೋದು. ಇಂಥ ಹದಗೆಟ್ಟ ಸಂದರ್ಭದಲ್ಲಿ ಇನ್ನೂ ಒಂದು 100 ವರ್ಷಗಳ ನಂತರ ಪರಿಸ್ಥಿತಿ ಶೋಚನೀಯ ಆದಾಗ ಆವಾಗ ಒಂದು ತಲೆಮಾರು ಬರ್ತದಲ್ಲ, ಆ ತಲೆಮಾರು ಹೇಳ್ಬೋದು, ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಷ್ಟೊಂದು ಸರ್ವನಾಶ ಮಾಡಿ ಹುಡಿ ಮಾಡಿ ಹಾಕುವಾಗ ಒಬ್ಬನೂ ಮಾತಾಡುವ ಇರಲಿಲ್ವ ಮಾರ್ಯಾರೆ ಅಂತ ಆ ಜನಗಳು ಕೇಳಿದರೆ, ಆವತ್ತಿನ ಜನಗಳು ಕೇಳಿದರೆ ಇಲ್ಲ ಮಾತಾಡಿದವರು ಇದ್ದಾರೆ ಅಂತ ಹೇಳಲಿಕ್ಕೆ ಇದೊಂದು ದಾಖಲೆ. ಪರಿಸ್ಥಿತಿ ಹದಗೆಡ್ತಾ ಇದೆ ಅನ್ನೋದನ್ನು ಹೇಳಿದವರಿದ್ದಾರೆ ಅಂತ. ಯಾಕೆಂದ್ರೆ ಈಗ ಹುಡಿ ಮಾಡುವುದರಲ್ಲಿ ಎಲ್ಲರಿಗೂ ಬಹಳ ಆಸಕ್ತಿ. ನೋಡಿ ಅಲ್ಲಿ ಆ ಮುಂಡಾಜೆಯಲ್ಲಿ ಮಾರ್ಗ, ನಾನು ಅದನ್ನು ಮುಂಡಾಜೆಯ ಗಾಜಪಟ್ಟಿ ಅಂತ ಹೇಳುದು. ಯಾಕೆಂದ್ರೆ ಗಾಜಪಟ್ಟಿ ಇಸ್ರೇಲ್ ನಾವು ಬಾಂಬು ಹಾಕಿ ಹುಡಿ ಮಾಡಿದ್ರೆ ಉಂಟಲ್ಲ, ಅದು ಏನು ಮಾಡಿದ್ರೆ ರಿಪೇರಿ ಮಾಡಿ ಸಾಧ್ಯ, ಆ ರೀತಿ ಹುಡಿ ಮಾಡಿ ಆಗ್ತದೆ, ಚಲಿಸಲಿಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಅಲ್ಲಿಯೂ ಹುಡಿ ಆಯ್ತಾ, ಶಿಕ್ಷಣವೂ ಹುಡಿ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಮಾರ್ಗದಲ್ಲಿ ಹೋದ ಅನುಭವ ಎಲ್ಲರಿಗೂ ಇದೆ ಆಯ್ತಾ. ಅಲ್ಲಿ ಹುಡಿಯಾದ ಮಾರ್ಗದಲ್ಲಿ ಹೋದಾಗ ನಮಗೆ ದೈಹಿಕವಾಗಿ ಯಾವ ಅನುಭವ ಆಗ್ತದೆ? ಶಿಕ್ಷಣದ ಬಗ್ಗೆ ಗೊತ್ತಿದ್ದವರಿಗೆ ವರ್ತಮಾನದ ಶಿಕ್ಷಣವು ಕೂಡ ಅದೇ ಅನುಭವವನ್ನು ಕೊಡ್ತದೆ. ಹುಡಿಯಾದ ಅನುಭವವನ್ನು ಕೊಡ್ತದೆ. ಅದು ಗೊತ್ತಿದ್ದವರಿಗೆ, ಗೊತ್ತಿಲ್ಲದವರಿಗೆ ಗೊತ್ತಾಗಿಲ್ಲ. ಅಂದ್ರೆ ಇವತ್ತಿನ ಒಂದು ವಿಶೇಷವಾದ ಸನ್ನಿವೇಶ ಏನು ಅಂತ ಹೇಳಿದ್ರೆ, ಫಲಿತಾಂಶ ನಿರ್ದೇಶಿತ ಶಿಕ್ಷಣ.
ಸಂಪೂರ್ಣ ಫಲಿತಾಂಶ ನಿರ್ದೇಶಿತ ಶಿಕ್ಷಣ. ರಿಸಲ್ಟ್ ಎಷ್ಟು ಅಂತ, ಮತ್ತು ಆ ರಿಸಲ್ಟಿಗಾಗಿ ಎಂತ ಕಾಂಪಿಟಿಷನ್ ಅಂತ ಹೇಳಿದ್ರೆ ಪಕ್ಕದ ಜಿಲ್ಲೆಯವ ನಮ್ಮ ಶತ್ರು ರಾಷ್ಟ್ರದವ ಅಂತ ಹೇಳುವಾಗ ಅದಕ್ಕೆ ಬೇಕಾದ ಕಾಂಪಿಟಿಷನ್ ಆಯ್ತಾ, ಆ ರೀತಿಯ ಸ್ಪರ್ಧೆ. ಇದರ ಜೊತೆಗೆ ಫಲಿತಾಂಶ ಒಂದು ಬಂದರೆ ಮತ್ತೆ ಅದರ ಗುರಿಯೂ ಕೂಡ ಅಷ್ಟೇ, ನಾವು ಮಕ್ಕಳಿಗೆ ಜನ್ಮ ಕೊಡುವ ಉದ್ದೇಶವೇ. ಮೊನ್ನೆ ಯಾರು ನನಗೆ ಹೇಳ್ತಾ ಇದ್ರು, ಅಮೆರಿಕಾದ ವೀಸಾದ ಸಿಗಲಿಕ್ಕೆ ಅನುಕೂಲವಾಗುವ ಹಾಗೆ ಮಾಡೆಲ್ ಹೆಸರನ್ನು ಇಡ್ತಾರೆ ಇವತ್ತು ಹುಟ್ಟಿದ ಮಗುವಿಗೆ. ಅಂದ್ರೆ ನಮ್ಮ ಉದ್ದೇಶವೇ ಇದು ಅಮೆರಿಕಾದಲ್ಲಿ ಸೆಟ್ಲ್ ಆಗಿ ಮೋಕ್ಷ ಪಡೆಯುವುದು ಅನ್ನೋ ಒಂದು ವಿನ್ಯಾಸದ ಶಿಕ್ಷಣ. ವಲಸೆ ಹೋಗುದು, ವಲಸೆ ಸಹಜವಾಗಿ ಹೋದ್ರೆ ಅದು ಸಂತೋಷ, ತಪ್ಪೇನಲ್ಲ. ಆದ್ರೆ ವಲಸೆ ಹೋಗ್ಲಿಕ್ಕಾಗಿಯೇ ಮಗುವಿಗೆ ಜನ್ಮ ಕೊಡುವಂತ ಒಂದು ಸನ್ನಿವೇಶ ಉಂಟು. ಸಾರವನ್ನು ತಿಳಿಸಿದಂತಹ ಶ್ರೀ ಅರವಿಂದ್ ಚೊಕ್ಕಾಡಿ ಅವರಿಗೆ ಧನ್ಯವಾದಗಳು. ಇದೀಗ ಕೃತಿ ಬಿಡುಗಡೆ, ಶಿಖರ ಮತ್ತು ಶಿಕ್ಷಣ ನೋಟ ಕೃತಿಗಳನ್ನು ಬಿಡುಗಡೆಗೊಳಿಸಬೇಕಾಗಿ ಮಾನ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೃತಿಗಳನ್ನು ಅನಾವರಣಗೊಳಿಸಿದ ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಸರ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಬೆಳಾಲ ಕ್ಷೇತ್ರದೆಲ್ಲ ದೇವರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ಬೆಳಾಲ ಇದರ ಆಶ್ರಯದಲ್ಲಿ ಹಾಗೂ ಶ್ರೀಯುತ ರಾಮಕೃಷ್ಣ ಭಟ್ ಇವರ ಆತ್ಮೀಯರು, ಅಭಿಮಾನಿಗಳು, ವಿದ್ಯಾರ್ಥಿ ಬಂಧುಗಳು ಎಲ್ಲ ಸೇರಿ ನಡೆಸ್ತಾ ಇರುವಂತಹ ರಾಮಕೃಷ್ಣ ಭಟ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಬೆಳಾಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಅವರೇ, ಪುಸ್ತಕಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಪುಸ್ತಕಗಳ ಪರಿಚಯವನ್ನು ಮಾಡಿಕೊಟ್ಟಂತ ಶ್ರೀಯುತ ಅರವಿಂದ ಚೊಕ್ಕಾಡಿ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ತಾರಾ ಕೇಸರಿ ಅವರೇ, ಆರಿಕೋಡಿ ಕ್ಷೇತ್ರದ ಧರ್ಮದರ್ಶಿ ಶ್ರೀಯುತ ಹರೀಶ್ ಅವರೇ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಾಥ್ ಅವರೇ, ತಾಲೂಕು ಘಟಕದ ಅಧ್ಯಕ್ಷರಾದ ಮಾನ್ಯ ಯದುಪತಿ ಗೌಡ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ರಾಮಕೃಷ್ಣ ಭಟ್ ಅವರೇ, ವೇದಿಕೆಯ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಮಿತ್ರರೇ, ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಕಾರ್ಯಕ್ರಮದ ಶುಭಾಶಯಗಳು. ಹಾಗೂ ಶ್ರೀಯುತ ರಾಮಕೃಷ್ಣ ಭಟ್ ಅವರು ರಚಿಸಿದ 2 ಕೃತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಾಹಿತ್ಯದ ಕೃತಿಗಳು ಅಂತ ಈಗಾಗಲೇ ಹೇಳಿದ್ರು. ಶಿಖರ ಮತ್ತು ಶಿಕ್ಷಣ ನೋಟ ಈ 2 ಕೃತಿಗಳನ್ನು
ತಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಬಿಡುಗಡೆಗೊಳಿಸ್ತಾ ಇದ್ದೇನೆ. ಹಾಗೂ ಯಾವ ಉದ್ದೇಶದಿಂದ ಈ ಒಂದು ಪುಸ್ತಕಗಳನ್ನು ಬರೆದು ಪ್ರಕಟಣೆ ಮಾಡಿದ್ರ ಅದು ಈಡೇರಲಿ, ಸಹೃದಯಿ ಓದುಗರಿಂದ ಇದು ಓದಲ್ಪಟ್ಟು ನಿಜವಾದ ಅದರ ಉದ್ದೇಶ ಈಡೇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಬಹುಶಃ ಈ ಪುಸ್ತಕಗಳ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೇನು ಉಳಿದಿಲ್ಲ. ಬಹಳ ಸವಿಸ್ತಾರವಾಗಿ ಮತ್ತು ಬಹಳ ಆಳವಾಗಿ ಇದರ ಒಂದು ಪರಿಚಯವನ್ನು ಮನಮುಟ್ಟುವ ರೀತಿಯಲ್ಲಿ ಶ್ರೀಯುತ ಅರವಿಂದ ಚೊಕ್ಕಾಡಿ ಅವರು ಇಲ್ಲಿ ತಿಳಿ ಹೇಳಿದರು. ನಾನು ಈ ಪುಸ್ತಕಗಳ ಬಗ್ಗೆ ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಂಡಿದ್ದು ಇಷ್ಟು: ಈ ಎರಡೂ ಪುಸ್ತಕಗಳನ್ನು ಬಹಳ ಬದ್ಧತೆಯಿಂದ ಮತ್ತು ಕಾಳಜಿಯಿಂದ ಶಿಕ್ಷಣ ಕ್ಷೇತ್ರದ ಬಗ್ಗೆ ಮತ್ತು ಶಿಕ್ಷಣಾರ್ಥಿಗಳ ಬಗ್ಗೆ ಬಹಳ ಕಾಳಜಿ, ಕನ್ಸರ್ನ್ ಮತ್ತು ಕಮಿಟ್ಮೆಂಟ್, ಬದ್ಧತೆಯಿಂದ ರಾಮಕೃಷ್ಣ ಭಟ್ ಅವರು ಬರೆದಿದ್ದಾರೆ. ಇದು ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಮತ್ತು ವಿದ್ಯಾಕ್ಷೇತ್ರದ ಮೇಲೆ ಇರುವಂತಹ ಪ್ರೀತಿ ಅಭಿಮಾನವನ್ನು ತೋರಿಸುವಂಥ ಪುಸ್ತಕಗಳು. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು, ಮುಖ್ಯವಾಗಿ ವಿದ್ಯಾಕ್ಷೇತ್ರದಲ್ಲಿರುವ ಎಲ್ಲರೂ ಇದನ್ನು ಓದಬೇಕು. ಅದರ ಉಪಯೋಗ, ಅದರ ಪ್ರಯೋಜನ ವಿದ್ಯಾಕ್ಷೇತ್ರಕ್ಕೆ ಆಗಬೇಕನ್ನುವಂಥದ್ದು ನನ್ನ ಹಾರೈಕೆ. ಎರಡನೇದಾಗಿ ಈ ಸಂದರ್ಭದಲ್ಲಿ ನಾನು ಪುಸ್ತಕಗಳ ಬಗ್ಗೆ ಇಷ್ಟೇ ಹೇಳ್ತೇನೆ. ಎಲ್ಲ ನಮ್ಮ ವಿದ್ಯಾಭಿಮಾನಿ ಬಂಧುಗಳು ಈ ಪುಸ್ತಕಗಳನ್ನು ಮತ್ತು ಇದೇ ರೀತಿ ಇರುವ ಪುಸ್ತಕಗಳನ್ನು ಓದಬೇಕು. ಕೇವಲ ಮಾಹಿತಿಗಾಗಿರುವ ಪುಸ್ತಕ ಅಲ್ಲ, ಇದು ನಮ್ಮನ್ನು ಚಿಂತನೆಗೆ ಹೆಚ್ಚುವಂತಹ ಪುಸ್ತಕಗಳು, ನಮ್ಮ ಮೆದುಳಿಗೆ ಮೇವನ್ನು ಕೊಡುವಂಥದ್ದು. ನಾವು ಹೇಳ್ತೇವೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿ. ಇದು ಕೇವಲ ವಾಕ್ಯಗಳ ಮಧ್ಯೆ ಏನಿರಬೇಕು, ಏನಿದೆ ಅನ್ನುವಂಥದ್ದನ್ನು ಅರವಿಂದ ಚೊಕ್ಕಾಡಿ ಅವರು ಹೇಳಿದರು. ಅದನ್ನು ಒಮ್ಮೆ ಓದುವಾಗ ಕೇವಲ ಈಗಾಗಲೇ ಹೇಳಿದಾಗೆ ಪರೀಕ್ಷೆಯ ದೃಷ್ಟಿಯಲ್ಲಿ ಓದಿದ್ರೆ ಹೆಚ್ಚು ನಮಗೆ ವಿಚಾರಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಅದನ್ನು ಓದಿ ಅದರ ಹಿಂದೆ ಇರುವಂತಹ ಏನು ಗೂಢಾರ್ಥ ಇದೆ, ಸಂದೇಶ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡಿದಾಗ ನಾವು ನಿಜವಾಗಿ ಪುಸ್ತಕವನ್ನು ಮೆಚ್ಚುತ್ತೇವೆ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ದೃಷ್ಟಿಯಲ್ಲಿ ಇದು ಎರಡು ಶಿಕ್ಷಣಕ್ಕೆ ಸಂಬಂಧಪಟ್ಟ ಮೇರು ಕೃತಿಗಳಾಗಿವೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಇದರ ಬಗ್ಗೆ ಕೆಲವು ಲೇಖನಗಳನ್ನು ಓದಿದ್ದೇನೆ. ಮೊನ್ನೆ ತಾನೇ ನನಗೆ ಈ ಪುಸ್ತಕಗಳನ್ನು ಕೊಟ್ಟರು. ಅದರಲ್ಲಿ ಕೆಲವು ಕೃತಿಗಳನ್ನು, ಕೆಲವು ಲೇಖನಗಳನ್ನು ಓದಿದ್ದೇನೆ. ಆ ರೀತಿಯ ಒಂದು ಸಂದೇಶ ಈ ಪುಸ್ತಕಗಳಿದೆ. ಅದರಿಂದ ಈ ಪುಸ್ತಕಗಳು ಖಂಡಿತ ಓದುಗರಿಂದ ಮೆಚ್ಚುಗೆಯನ್ನು ಪಡೆಯುತ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಎರಡನೇದಾಗಿ ಈಗಾಗಲೇ ನಾನು ಸ್ವಾಗತ ಭಾಷೆಯಲ್ಲಿ ಹೇಳಿದವರು ಹೇಳಿದರು, ಎರಡು ಆಯಾಮಗಳಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ರಾಮಕೃಷ್ಣ ಭಟ್ರು ಹೇಳಿದರು. ಒಂದು, ಅವರ ಪುಸ್ತಕ ಬಿಡುಗಡೆಯ ಸಮಾರಂಭ ಆದರೆ ಕೂಡ ಇದು ಅವರ ನಿವೃತ್ತಿಯ ಸಂದರ್ಭ ಕೂಡ ಹೌದು. ಆದ್ದರಿಂದ ಆಡಳಿತ ಮಂಡಳಿಯ ಒಂದು ಹಿನ್ನೆಲೆಯಲ್ಲಿ ಹಾಗೂ ಈ ಕಾರ್ಯಕ್ರಮದ ಔಚಿತ್ಯಕ್ಕಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ರಾಮಕೃಷ್ಣ ಭಟ್ರ ಬಗ್ಗೆ ಒಂದೆರಡು ನನ್ನ ಅಭಿಪ್ರಾಯ ಅನಿಸಿಕೆಗಳನ್ನು, ಮೆಚ್ಚುಗೆ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಒಬ್ಬ ವ್ಯಕ್ತಿಗೆ ಅವರ ವೃತ್ತಿ ಮತ್ತು ಪ್ರವೃತ್ತಿ ಇದರ ನಡುವೆ ಹೊಂದಾಣಿಕೆ ಇದ್ದಾಗ ಅವರು ತಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಎರಡರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದಕ್ಕೆ ರಾಮಕೃಷ್ಣ ಭಟ್ ಅವರು ಉದಾಹರಣೆ. ಅವರ ವೃತ್ತಿ ಶಿಕ್ಷಕ ವೃತ್ತಿ, ಅವರ ಪ್ರವೃತ್ತಿ ಶಿಕ್ಷಣಕ್ಕೆ ಪೂರಕವಾಗುವಂಥ ಎಲ್ಲ ಅಂಶಗಳು ಅದರಲ್ಲಿದ್ದಾವೆ. ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಓದು ಇರಬಹುದು, ಸಾಂಸ್ಕೃತಿಕ ವಿಚಾರಗಳಿರ್ಬೋದು, ಲಲಿತ ಕಲೆ ಇರಬಹುದು. ಈ ರೀತಿಯಾಗಿ ಒಂದಕ್ಕೊಂದು ಪೂರಕವಾಗುವಂಥ ವಿಚಾರಗಳು ಅವರಲ್ಲಿ ಹೆಣೆದುಕೊಂಡಿರುವ ಕಾರಣ ಅವರು ಒಬ್ಬ ಯಶಸ್ವಿ ಶಿಕ್ಷಕನಾಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣ ಆಗಿದೆ. ಈಗಾಗಲೇ ಅರವಿಂದ ಚೊಕ್ಕಾಡಿ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಸ್ತುತಪಡಿಸಿದರು. ನಮ್ಮ ದೇಶದಲ್ಲಿ
ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ ಬದಲಾವಣೆ ಮತ್ತು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದಕ್ಕೆ ಹೆಚ್ಚು ಒಂದು ಮೆರುಗು ಕೊಡುವಂಥದ್ದು ತಾಂತ್ರಿಕವಾದಂಥ ಬೆಳವಣಿಗೆ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಅದೇನೇ ಇರಲಿ, ಇನ್ನೊಂದು ಈಗಾಗಲೇ ಹೇಳಿದಾಗೆ ಇಂಗ್ಲಿಷ್ ಭಾಷೆಯ ಒಂದು ರೀತಿಯ ಇನ್ಫ್ಲೂಯೆನ್ಸ್, ಪ್ರಭಾವ, ಇದರ ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲಿ ಹೇಳೋದಾದ್ರೆ ಅಥವಾ ಎಲ್ಲ ರಾಜ್ಯಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಅಥವಾ ಸವಾಲು ಏನಂತ ಹೇಳಿದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವಂಥದ್ದು. ನಮ್ಮ ರಾಜ್ಯದಲ್ಲಿ ಹೇಳುವುದಾದ್ರೆ ಕನ್ನಡ ಮಾಧ್ಯಮ ಶಾಲೆಗಳು ಎದುರಿಸುವಂತಹ ಸವಾಲು ಇವತ್ತು ಅನೇಕ ಸವಾಲುಗಳನ್ನು ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಎದುರಿಸ್ತಾ ಇದ್ದಾವೆ. ಅದು ವಿದ್ಯಾರ್ಥಿಗಳ ಸಂಖ್ಯೆ, ಸ್ಟೂಡೆಂಟ್ ಸ್ಟ್ರೆಂತ್ನಿಂದ ಹಿಡಿದು ಅಷ್ಟು ಮಾತ್ರ ಅಲ್ಲ, ಬಹಳ ಮುಖ್ಯವಾಗಿ ಶಿಕ್ಷಕರ ಸ್ಟ್ರೆಂತ್ ಅಥವಾ ನಮ್ಮ ಸರ್ಕಾರಗಳು ಶಾಲೆಗಳಿಗೆ ಕೊಡುವ ಅಥವಾ ವಿದ್ಯಾಕ್ಷೇತ್ರಕ್ಕೆ ಕೊಡುವಂತಹ ಪ್ರಯಾರಿಟಿ, ಪ್ರಾಮುಖ್ಯತೆ, ಇದೆಲ್ಲವೂ ಸವಾಲುಗಳು. ಇದನ್ನು ಎದುರಿಸಿ, ಈ ಸವಾಲುಗಳನ್ನು ಎದುರಿಸಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ನಡೆಸುವಂಥದ್ದು, ನಿರ್ವಹಿಸುವಂಥದ್ದು ಒಂದು ದೊಡ್ಡ ಸವಾಲು. ಆದರೂ ಅನೇಕ ಆಡಳಿತ ಮಂಡಳಿಗಳು, ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಸೇರಿದಂತೆ ಇವತ್ತು ಅತ್ಯುತ್ತಮ ರೀತಿಯ ಮಾದರಿ ರೀತಿಯ ಕನ್ನಡ ಮಾಧ್ಯಮ ಶಾಲೆಗಳನ್ನು ನಡೆಸ್ತಾ ಇರುವಂಥದ್ದು ಹೆಮ್ಮೆಯ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಒಂದು ಉದಾಹರಣೆ ಈ ಶಾಲೆ ನಿಂತಿದೆ. ನಮ್ಮ ಬೆಳಾಲು ಹೈಸ್ಕೂಲು ಕೇವಲ ಈ ಪ್ರದೇಶದಲ್ಲಿ ಅಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಕೊಡ್ತಾರೆ. ಅನೇಕ ಒಳ್ಳೆಯ ವಿದ್ಯಾರ್ಥಿಗಳನ್ನು, ಒಳ್ಳೆಯ ಶಿಕ್ಷಣವನ್ನು ನೀಡಿ ಇಲ್ಲಿ ಬೆಳೆಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಇದು ಕಾರಣ, ಇದು ಯಾಕೆ ಸಾಧ್ಯವಾಯಿತು, ಈ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಈಗಾಗಲೇ ಹೇಳಿದೆ, ಕೇವಲ ಪರೀಕ್ಷೆಗೆ ತಯಾರಿ ಮಾಡುವಂಥದ್ದಲ್ಲ, ವಿದ್ಯಾರ್ಥಿಗಳನ್ನು ಅವರ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗುವ ಎಲ್ಲ ಚಟುವಟಿಕೆಗಳನ್ನು, ಪಠ್ಯ ಚಟುವಟಿಕೆ ಇರ್ಬೋದು, ಸಹಪಠ್ಯ ಚಟುವಟಿಕೆ ಇರ್ಬೋದು, ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಕ್ರೀಡೆ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿ ಅವರ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗುವಂತಹ ಚಟುವಟಿಕೆಗಳನ್ನು ಇಲ್ಲಿಯ ಮುಖ್ಯ ಶಿಕ್ಷಕರು ನಮ್ಮ ರಾಮಕೃಷ್ಣ ಭಟ್ ಅವರು ಅವರ ಸಹೋದ್ಯೋಗಿಗಳಿಗೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಹೆತ್ತವರು ಬಹಳ ಸಂತೋಷದಿಂದ ಅವರ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಿದ್ದಾರೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದಾಗೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಕೂಡ ಹೋಗಿ ದೊಡ್ಡ ಸಾಧನೆಯನ್ನು ಮಾಡಿದವರಿದ್ದಾರೆ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದವರಿದ್ದಾರೆ. ಅಂದ್ರೆ ಕೇವಲ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕಲಿತವರು ಮಾತ್ರ ಜೀವನದಲ್ಲಿ ಯಶಸ್ವಿ ಆಗುವುದಲ್ಲ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತವರು ಕೂಡ ಜೀವನದಲ್ಲಿ ಯಶಸ್ಸಾಗ್ತಾರೆ, ಸಾಧಿಸ್ತಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಮುಖ್ಯವಾಗಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ವೃತ್ತಿ ಜೀವನದಲ್ಲಿ ಮಾತ್ರ ಅಲ್ಲ, ವೈಯಕ್ತಿಕ ಜೀವನದಲ್ಲಿಯೂ ಹೆಚ್ಚಾಗಿ ಯಶಸ್ವಿಯಾಗುವುದನ್ನು ನಾವು ಕಾಣುತ್ತೇವೆ. ಯಾಕೆಂತ ಹೇಳಿದ್ರೆ, ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಹೆಚ್ಚಿನವರು ಗ್ರಾಮೀಣ ಪ್ರದೇಶದಲ್ಲಿರುವುದು, ಆ ರೀತಿ ಹಿನ್ನೆಲೆ ಇರುವವರು ಇರಬಹುದು, ಅವರಿಗೆ ಜೀವನ ಶಿಕ್ಷಣ ಅನ್ನುವಂಥದ್ದು ಇಂತಹ ಶಾಲೆಗಳಲ್ಲಿ ಸಿಗ್ತದೆ. ಅದು ಮುಖ್ಯ ಕಾರಣ ಅಂತ ನಾನು ಭಾವಿಸ್ತೇನೆ. ಆದ್ರಿಂದ ಯಾವುದೇ ಸಂದರ್ಭದಲ್ಲಿ ನಾವು ಪೋಷಕರಿರ್ಬೋದು, ಆಡಳಿತ ಮಂಡಳಿಯಲ್ಲಿರ್ಬೋದು, ನಾವು ಸಮಾಜದ ಯಾವುದೇ ನಾಗರಿಕರಿರ್ಬೋದು, ನಾವು ಕನ್ನಡ ಮಾಧ್ಯಮ ಶಾಲೆಗಳನ್ನು ಒಂದು ಬೇರೆ ಭಾವನೆಯಿಂದ ನೋಡುವಂಥದ್ದು ಸಲ್ಲದು ಅಂತೇಳಿ ನನ್ನ ಅಭಿಪ್ರಾಯ. ಕೇವಲ ಮಾಧ್ಯಮವಾಗಿ ಮಾತ್ರ ಒಂದು ವ್ಯತ್ಯಾಸ ಇದೆ ಹೊರತು ಕನ್ನಡ ಮಾಧ್ಯಮ ಅಥವಾ ಮಾತೃಭಾಷೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ನಮಗೆ ಯಾವಾಗಲೂ ಕಾಣಲಿಕ್ಕೆ ಸಿಗುವಂಥ ಒಂದು ಉದಾಹರಣೆ ಅಂತ ಹೇಳಿದರೆ, ನಮ್ಮ ಗೌರವಾನ್ವಿತ ರಾಷ್ಟ್ರಾಧ್ಯಕ್ಷರಾಗಿದ್ದ ಡಾಕ್ಟರ್ ಅಬ್ದುಲ್ ಕಲಾಂ ಸರ್ ಅವರು ಮಾತೃಭಾಷೆಯಲ್ಲಿ ಕಲಿತು ಅವರು ಸಾಧಿಸಿದಂಥ ಒಂದು ಸಾಧನೆ, ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿ, ಶ್ರೇಷ್ಠ ರಾಜಕಾರಣಿಯಾಗಿ, ರಾಷ್ಟ್ರಾಧ್ಯಕ್ಷನಾಗಿ ಅವರು ಯಾವ ರೀತಿ ಸಾಧನೆಯನ್ನು ಮಾಡಿದ್ರು ಅಂತ ಹೇಳಿ. ಆದ್ರಿಂದ ಕನ್ನಡ ಮಾಧ್ಯಮ ಶಾಲೆ ಅಥವಾ ಮಾತೃಭಾಷೆಯಲ್ಲಿ ಶಿಕ್ಷಣ ಇವತ್ತು ಯಶಸ್ಸಾಗಲಿಕ್ಕೆ ರಾಮಕೃಷ್ಣ ಭಟ್ ಅವರಂತಹ ಶಿಕ್ಷಕರ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ನಾನು ಅನೇಕ ಸಲ ಈ ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲಿಯ ಕಾರ್ಯಕ್ರಮಗಳು ವೀಕ್ಷಿಸಿದಾಗ ಪರೀಕ್ಷಾ ಫಲಿತಾಂಶ ಅದು ಕೂಡ ಒಂದು ಪ್ಯಾರಾಮೀಟರ್, ಅದು ಅವಶ್ಯಕತೆ. ಇವತ್ತು ಏನೇ ಇದ್ರೂ ಕೂಡ ಕೊನೆಗೆ ಅದು ಗಣನೆಗೆ ಬರುತ್ತದೆ. ಒಬ್ಬ ವಿದ್ಯಾರ್ಥಿ ಎಷ್ಟು ಮಾರ್ಕ್ ತಗೊಂಡ ಅದು ಒಂದು ಪಾಸ್ಪೋರ್ಟ್ ಇದ್ದಾಗೆ ಅವನ ಒಂದು ಉದ್ಯೋಗಕ್ಕೆ ಇರಬಹುದು, ಮುಂದಿನ ಜೀವನಕ್ಕೆ ಅದು ಮುಖ್ಯ ಆಗ್ತದೆ. ಇಲ್ಲಿ ಯಾವುದೇ ಕಾರ್ಯಕ್ರಮವನ್ನು ರಾಮಕೃಷ್ಣ ಭಟ್ ಅವರು ಮತ್ತು ಅವರ ತಂಡದವರು ವಿದ್ಯಾರ್ಥಿಗಳ ಜೊತೆ, ಮುಖ್ಯವಾಗಿ ವಿದ್ಯಾರ್ಥಿಗಳ ಹೆತ್ತವರ ಜೊತೆ, ಅವರ ಪೇರೆಂಟ್ಸ್ ಜೊತೆ ಬಹಳ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡು, ಹಿರಿಯ ವಿದ್ಯಾರ್ಥಿಗಳ ಜೊತೆ ಬಹಳ ಒಂದು ಸ್ನೇಹ ಇಟ್ಟುಕೊಂಡು, ಅದೇ ರೀತಿ ಆಡಳಿತ ಮಂಡಳಿ ಇರ್ಬೋದು, ಸರ್ಕಾರಿ ಅಧಿಕಾರಿಗಳು ಅಥವಾ ಇಲಾಖೆ ಇರ್ಬೋದು, ಎಲ್ಲರ ಜೊತೆ ಒಂದು ಹೊಂದಾಣಿಕೆಯಿಂದ ಅವರು ಸಮತೋಲನವನ್ನು ಕಾಪಾಡಿಕೊಂಡು ಈ ಶಾಲೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ಶಾಲೆಗೆ ಆ ಕಾರಣದಿಂದ ಒಳ್ಳೆಯ ಹೆಸರು ಬಂದಿದೆ, ಒಳ್ಳೆಯ ಫಲಿತಾಂಶ ಬಂದಿದೆ. ಊರಿನ ಎಲ್ಲ ಬಂಧುಗಳು ಅವರನ್ನು ಬಹಳ ಗೌರವಿಸ್ತಾರೆ, ಬಹಳ ಪ್ರೀತಿಸ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಆಡಳಿತ ಮಂಡಳಿಯ ಪರವಾಗಿ ಶ್ರೀಯುತ ರಾಮಕೃಷ್ಣ ಭಟ್ ಅವರಿಗೆ ಈ ಒಂದು ನಿವೃತ್ತಿಯ ಸಂದರ್ಭದಲ್ಲಿ ವಿಶೇಷ ಅಭಿವಂದನೆಗಳನ್ನು ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೆ, ಯಾಕೆಂತ ಹೇಳಿದ್ರೆ ಅರ್ಹವಾಗಿ ಇಂತಹ ಒಂದು ಕಾರ್ಯಕ್ರಮ ನಡೀಬೇಕಿತ್ತು. ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ಒಂದು ಸಂದರ್ಭ ನಡೆದು ಬಹಳ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಅವರ ಆತ್ಮೀಯರು ಮತ್ತೆ ಅವರ ಮಿತ್ರರು ಸೇರಿ ನಡೆಸಿಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ಸಂಘಟನೆಗಳಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಇದು ಅವರ ಒಂದು ಜನಪ್ರಿಯತೆಯನ್ನು ಕೂಡ ತೋರಿಸ್ತದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಇಂಥ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿದಾಗ ತಮ್ಮ ಕೂಡ ನಾನು ವಿಶೇಷ ಅಭಿವಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಸ್ಕಾಲರ್ಶಿಪ್ ಅನ್ನು ವ್ಯವಸ್ಥೆ ಮಾಡಿದಂತಹ ಶ್ರೀಯುತ ನಾಗರಾಜ್ ಅವರ ಕುಟುಂಬದವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಗಳನ್ನು, ಅನೇಕ ಸಂಪತ್ತು ಇರ್ತದೆ, ಅನುಕೂಲತೆಗಳಿರ್ತವೆ, ಆದರೆ ಅದರ ಸದ್ವಿನಿಯೋಗ ಮಾಡುವವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ತಮ್ಮ ಊರು, ತಮ್ಮ ಊರಿನ ಶಾಲೆ, ತಮ್ಮ ಊರಿನ ವಿದ್ಯಾರ್ಥಿಗಳು ಅವರ ಭವಿಷ್ಯದ ಬಗ್ಗೆ ಒಂದು ಬಹಳ ಕಾಳಜಿ ವಹಿಸಿ ಇಂಥ ಒಂದು ಸ್ಕಾಲರ್ಶಿಪ್ ಅನ್ನು ಅವರು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗಾಗಿ ಕೊಡ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭ ವಿಶೇಷ ಅಭಿನಂದನೆ ಪರವಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ಸಭೆಯ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಬೆಳಾಲು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡ ಅವರು ಎರಡು ಮಾತನಾಡಬೇಕಾಗಿ. ಜಾತಿ ಸರ್ವೋದ್ದೇಶು ಸತ್ಯರೂಪ ಸಂಸ್ಥಿತಃ ನಮಸ್ಸಸ್ಸಿ 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 ನಮೋ ನಮಃ. ವೇದಿಕೆಯಲ್ಲಿರುವಂತಹ ಸಂಸ್ಥೆಯ ಕಾರ್ಯದರ್ಶಿಯವರು, ಎಲ್ಲ ಗಣ್ಯರು, ವೇದಿಕೆಯಲ್ಲಿ ಮಟ್ಟದಲ್ಲಿರುವಂತಹ ಎಲ್ಲ ಪೋಷಕ ಮಿತ್ರರು, ಹಾಗೆ ವಿದ್ಯಾರ್ಥಿಗಳು, ಹಾಗೆ ಪತ್ರಿಕೋದ್ಯಮ ಮಿತ್ರರು, ಜೀವನ ಎಂಬ ಮುಕ್ತಿಗಳ ಜೀವನೋತಿಯನ್ನು ಕೊಟ್ಟಂತಹ ಈ ವಿದ್ಯಾಪೀಠದಲ್ಲಿ ನಿರಂತರವಾಗಿ 23 ವರ್ಷ ಗುರುವಾಗಿ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಎಷ್ಟೋ ಮಕ್ಕಳಿಗೆ ದಾರಿದೀಪವಾಗಿ ಈಗ ಇಲ್ಲಿರ್ತಕ್ಕಂತಹ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ಆ ಕೀರ್ತಿ ಹೆಸರು ಬಂದರೆ ಅದು ನಮ್ಮ ಮುಖ ಗುರುಗಳಿಗೆ. ಈಗ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಅಂದರೆ ಎಲ್ಲ ರೀತಿಯಲ್ಲಿ ಮುಂಚೂಣಿಯಂಥ ಗ್ರಾಮ. ವಿಶೇಷವಾಗಿ ಈ ಶಾಲೆ ಹೆಸರು ಅಥವಾ ಊರಿನ ಹೆಸರು ಕೂಡ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಗುರುಗಳು ಎಲ್ಲರಿಗೂ ಕೂಡ
ಭರವಸೆ ಕೊಟ್ಟಂತಹ ದಿನ ನಾನು ಇದ್ದೇನೆ ಅನ್ನುವಂಥ ನಿರ್ಧಾರದಲ್ಲಿ ಮಾತು ಕೊಟ್ಟರೆ ಧಾರಾಳವಾಗಿ ನಮಗೆ ಅದಕ್ಕೆ ಯಾವುದೊಂದು ಕಾರ್ಯಕ್ಕೆ ಕೂಡ ಭಿನ್ನವಾಗುವಂತ ಇದ್ದಂತಹ ಗುರುಗಳು. ಇವತ್ತಿನ ದಿನ ನಿವೃತ್ತಿ ಜೀವನ. ಆ ನಿವೃತ್ತಿ ಜೀವನದಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಹೇಳಿದಾಗಲೇ ಇವತ್ತು ಈ ಸಂಸ್ಥೆಗೆ ಮುಖ್ಯ ಗುರುವಾಗಿ ನಿವೃತ್ತಿ ಹೊಂದಿದ್ರು ಕೂಡ ಈ ಗ್ರಾಮಕ್ಕೆ ನಿಮ್ಮ ಸಹಕಾರ ಹಾಗೆಯೇ ವಿಶೇಷವಾಗಿ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ ವಿಚಾರ ನಾನು ಕೂಡ ಈ ವೇದಿಕೆಯಲ್ಲಿ ನಿಮ್ಮೊಂದಿಗೆ ತಿಳ್ಕೊಂಡೆ. ವಿಶೇಷವಾಗಿ ನಿಮ್ಮ ನಿವೃತ್ತಿ ಜೀವನ 100 ವರ್ಷದ ಜೀವನದಲ್ಲಿ ಕೂಡ ಸಂತೋಷ ಕೊಡಲಿ, ಹಾಗೆಯೇ ಆರೋಗ್ಯ ಕೊಡಲಿ, ಹಾಗೆಯೇ ಈ ಶಿಕ್ಷಣ ಇಲಾಖೆಯಲ್ಲಿ ದೊಡ್ಡ ಮರವಾಗಿ ಬೆಳೆದು ಸಾವಿರಾರು ಜನರಿಗೆ ಆ ಮರ ನೆರಳು ಕೊಡಲಿ ಅನ್ನುವಂತಹ ನಿರ್ಧಾರದಲ್ಲಿ ನಾನು ನಂಬಿರುವಂತಹ ವಿಶೇಷವಾಗಿ ಹಾಗೆ ಚಾಮುಂಡೇಶ್ವರ ಹತ್ರ ವಿಶೇಷ ಪ್ರಾರ್ಥನೆ ಮಾಡಿ ನಿಮ್ಮ ಮುಂದಿನ ಜೀವನದಲ್ಲಿ ಸುಖಾಗಲಿ ಎಂದು ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶುಭ ಹಾರೈಸಿದ ಶ್ರೀ ಹರೀಶ್ ಆರಿಗೋಡಿ ಅವರಿಗೆ ಧನ್ಯವಾದಗಳು. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಪಿ ಶ್ರೀನಾಥ್ ಇವರಿಂದ ಮಾತು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಸಾಹಿತಿಗಳೇ, ಸಾಹಿತ್ಯ ಬಂಧುಗಳೇ, ಪೋಷಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಬಂಧುಗಳೇ, ನನ್ನ ಮತ್ತು ರಾಮಕೃಷ್ಣ ಭಟ್ರು ಅವರ ಸಂಬಂಧ ಕಳೆದ 23 ವರ್ಷಗಳಿಂದ. ಇದು ಇನ್ನಷ್ಟು ಗಟ್ಟಿಯಾದದ್ದು 2008 ಗುರುವಾಯಿಕೆರೆಯಲ್ಲಿ 8ನೇ ತಾಲೂಕು ಸಮ್ಮೇಳನ. ಆ ಸಂದರ್ಭಗಳಲ್ಲಿ ನಾನು ಮತ್ತು ರಾಮಕೃಷ್ಣ ಭಟ್ರು ಬಹಳ ಹತ್ತಿರ ಆದರು. ರಾಮಕೃಷ್ಣ ಭಟ್ ಅವರು ಪ್ರಚಾರವನ್ನು ಬಯಸಿದವರಲ್ಲ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 26 ಜಿಲ್ಲಾ ಸಾಹಿತ್ಯ ಸಮ್ಮೇಳನ, 18 ತಾಲೂಕು ಸಮ್ಮೇಳನಗಳು ಇಲ್ಲಿಯವರೆಗೆ ಆಗಿವೆ. ಅದರಲ್ಲಿ ಹೆಚ್ಚಿನ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಮಾತ್ರ ಅಲ್ಲ, ಒಬ್ಬ ಸ್ವಯಂ ಸೇವಕನಾಗಿ, ಕಾರ್ಯಕರ್ತನಾಗಿ ದುಡಿದಿದ್ದಾರೆ. ಅದು ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕೂಡ ನಮ್ಮ ಮಂಗಳೂರು ಇರ್ಬೋದು, ಕಟೀಲು ಇರ್ಬೋದು, ಇಲ್ಲಿಂದ ಬೆಳಗಾವಿಯಿಂದ ಕಟೀಲಿಗೆ ಹೋಗಿ ಅಥವಾ ಕೊಡಲಿಗೆ ಹೋಗಿ ಅಲ್ಲಿ ಅವರು ದುಡಿದಂತಹ ಒಂದು ರೀತಿ ನೋಡಿದಲ್ಲಿ ಅನೇಕ ಸಾಹಿತಿಗಳು ಹೇಳ್ತಾ ಇದ್ರು, ಆ ರಾಮಕೃಷ್ಣ ಭಟ್ರು ಬೆಳಗಾವಿಯಿಂದ ಬಂದು 3 ದಿವಸ ಅಲ್ಲಿ ನಿಂತು ಈ ರೀತಿ ದುಡಿತಾ ಇದ್ದಾರೆ. ರಾಮಕೃಷ್ಣ ಭಟ್ರು ಕೇವಲ ಬೆಳ್ತಂಗಡಿ ತಾಲೂಕಿಗೆ ಮಾತ್ರ ಸೀಮಿತರಾದವರಲ್ಲ, ಇಡೀ ಜಿಲ್ಲೆಗೆ ಅವರ ಪರಿಚಯ ಇತ್ತು. ಎಲ್ಲ ಸಾಹಿತಿಗಳಿಗೆ ಗೊತ್ತಿತ್ತು ರಾಮಕೃಷ್ಣ ಭಟ್ ಅಂದ್ರೆ ಯಾರು, ಚೊಕ್ಕಾಡಿ ಬೆಳಾಲು ಅಂತ ಹೇಳ್ತಾ ಇದ್ರು. ರಾಮಕೃಷ್ಣ ಭಟ್ ಬೆಳಾಲು ಚೊಕ್ಕಾಡಿ ಅಂತೇಳಿ ಅಷ್ಟು ಅವರು ಜನಪ್ರಿಯರಾಗಿದ್ರು. ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಕೂಡ ಆಗಿದ್ರು. ಆ ಸಂದರ್ಭಗಳಲ್ಲಿ ಅವರ ಮಾರ್ಗದರ್ಶನ ಎಲ್ಲರಿಗೂ ಕೊಡ್ತಾ ಇದ್ರು, ನಮ್ಮಂಥವರಿಗೆ. ನಮ್ಮ 2021ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನು ಜಾರಿಗೆ ತಂದಿತ್ತು. ಆಗ ಅವರು, ನನಗೆ ಈಗಲೂ ಗೊತ್ತಿದೆ, ಡಾಕ್ಟರ್ ಬಿ ಯಶೋವರ್ಮ ಅವರು ನಮ್ಮ STM ಕಾಲೇಜಿನಲ್ಲಿ ಮೊದಲು ಅದರ ಅನುಷ್ಠಾನ ಆಗಬೇಕು ಅಂತೇಳಿ ಪ್ರಯತ್ನ ಮಾಡಿ ಅದು ಯಶಸ್ವಿಯಾಗಿದೆ. ಆ ಸಂದರ್ಭದಲ್ಲಿ ಮೊದಲ ಆ ಒಂದು ಕಾರ್ಯಾಗಾರ ನಮ್ಮ ಸಿದ್ದವನ ಗುರುಕುಲದಲ್ಲಿ ಆಗಿದೆ. ಅಲ್ಲಿ ಮಂಗಳೂರಿನ LSS ಕಾಲೇಜಿನಲ್ಲಿ ರಿಜಿಸ್ಟ್ರಾರ್ ಆಗಿದ್ದವರು KM ನರಹರಿ. ಅವರು ಡಿಗ್ರಿ ಮತ್ತು ಸ್ನಾತಕೋತ್ತರ ವಿಷಯದ ಬಗ್ಗೆ ಅವರು ಅಲ್ಲಿ ಕಾರ್ಯಾಗಾರ ಸಂಪನ್ಮೂಲ ವ್ಯಕ್ತಿ. ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಒಂದು ರಾಮಕೃಷ್ಣ ಭಟ್ ಬೆಳಾಲು, ಇನ್ನೊಂದು ಅರವಿಂದ ಚೊಕ್ಕಾಡಿ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ರಾಮಕೃಷ್ಣ ಭಟ್ ಬೆಳಾಲು ಮತ್ತು ಅರವಿಂದ ಚೊಕ್ಕಾಡಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಈ NEP ಕಾರ್ಯಾಗಾರ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ಭಾಗಗಳಿಗೆ ಅವರು ಹೋಗಿದ್ದಾರೆ. ಈಗಲೂ ನನಗೆ ನೆನಪಿದೆ. ಆಗ ನನಗೆ ಅನಿಸಿತು, ಇವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಆ ಒಂದು ಯೋಜನೆಗೆ ಅವರೊಬ್ಬರು ಸದಸ್ಯರಾಗಿರ್ಬೇಕಿತ್ತು ಅಂತ. ಅಷ್ಟು ಜ್ಞಾನ ಅವರಲ್ಲಿ ಇತ್ತು. ಮತ್ತೊಂದು ಇಲ್ಲಿ ನಾನು ಹೇಳಲೇಬೇಕು, ಇಲ್ಲಿ ಬೆಳವಣಿಗೆ ಅವರು ಪಾಠ ಮಾಡ್ತಾರೆ, ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅನೇಕ ಪ್ರಯೋಜನ ಆಗಿದೆ. ಆದರೆ ಅವರ ಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಪಾಠ ಮಾಡುವಷ್ಟು, ಪ್ರಾಧ್ಯಾಪಕನಲ್ಲಿರುವಷ್ಟು ಜ್ಞಾನ ಅವರಲ್ಲಿ ಇತ್ತು ಇದೆ. ನಾನು ಅನೇಕ ಸಂದರ್ಭಗಳಲ್ಲಿ, ಬಹುಶಃ ನಾನು ಇವತ್ತು ಜಿಲ್ಲಾಧ್ಯಕ್ಷನಾಗಿದ್ದರೂ ಕೂಡ ನಾನೊಂದು ಪತ್ರ ಬರೀಬೇಕಿದ್ರು ಮೊದಲು ಅದನ್ನು ವಾಟ್ಸಪ್ನಲ್ಲಿ ಕಳಿಸಿದ ರಾಮಕೃಷ್ಣ ಭಟ್ರಿಗೆ. ಅದು ಇನ್ನು ಮುಂದೆ ಸೆಂಡ್ ಮಾಡಬಹುದು ಅಂತ ಹೇಳಿದ್ರೆ ಮಾತ್ರ ನಾನು ಅದನ್ನು ಕಳಿಸ್ತಾ ಇದ್ದೆ. ಯಾರಿಗೆ ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಹೇಗೆ ಬರೀಬೇಕು, ರಾಮಕೃಷ್ಣ ಭಟ್ರಲ್ಲಿ ಕೇಳಬೇಕು. ಅದನ್ನು ಎಷ್ಟು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪತ್ರವನ್ನು ನೋಡಿ ಇದು ಯಾರು ಬರಬೇಕು ಅಂತ ಕೇಳಿದ್ದು
ಪತ್ರಗಳು ಇರ್ಬೋದು, ಆ ಪತ್ರದ ಒಂದು ರೀತಿ ಅಷ್ಟು ಒಂದು ಒಳ್ಳೆಯ ಸಾಹಿತ್ಯ, ಅಷ್ಟು ಒಂದು ಒಳ್ಳೆಯ ವಿಷಯವನ್ನು ನಿರೂಪಣೆ ಮಾಡುವಂಥದ್ದು ಬಹುಶಃ ನಾನು ಕಂಡ ಹಾಗೆ ನನಗೆ ಯಾರು ಮತ್ತವರು ಸಿಗಲಿಲ್ಲ. ರಾಮಕೃಷ್ಣ ಭಟ್ರು ಮಾತ್ರ ನನಗೆ ಸಿಕ್ಕಿದ್ದು ಈ ಸಂದರ್ಭದಲ್ಲಿ. ಅದು ಒಂದು ಸಣ್ಣ ಕಾರ್ಯಕ್ರಮ ಇರಬಹುದು, ಅದು ಹೀಗೆ ಆಗಬೇಕು. ನನ್ನಲ್ಲಿ ಹೇಳಿದ್ರು ಈಗ ನೀವು 2 ನಿಮಿಷ ಮಾತಾಡಿ ಅಂತ ಹೇಳಿ, ಅಂದರೆ ಅವರು ಹೀಗೆ ಇರಬೇಕು ಅಂತ ಹೇಳಿ ಒಂದು ಯೋಚನೆ ಎರಡೂ ಕೂಡ ಇದೆ. ಏನೇ ಇರಲಿ ಅಂತೂ ಮುಂದಿನ ಜೀವನ ಅವರು ಇನ್ನಷ್ಟು ಕೊಡುಗೆಗಳು ನಮ್ಮ ಸಾಹಿತ್ಯಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಇನ್ನು ಬರಲಿಕ್ಕೆ ಇದೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ನೆಲೆಯಲ್ಲಿ ಅವರಿಗೆ ಮುಂದಿನ ಜೀವನವು ಸುಖಮಯವಾಗಿ ಸಾಗಲಿ ಅಂತ ಹೇಳಿ ಹಾರೈಸುತ್ತಾ ನನ್ನ ಮಾತಿಗೆ ಪೂರ್ಣವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್. ಇದೀಗ ದತ್ತಿನಿಧಿ ಹಸ್ತಾಂತರ. ಉಷಾ ಎನ್ ಉಡುಪ ಸ್ಮರಣಾರ್ಥ ಎಚ್ ಪ್ರದೀಪ್ ಕುಮಾರ್ ಬೆಂಗಳೂರು ಇವರು 5 ಲಕ್ಷ ರು ಮೊತ್ತದ ಹಣವನ್ನು ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳಿಗಾಗಿ ದತ್ತಿ ನಿಧಿ ಸೇರುತ್ತಾರೆ. ಈ ಮೊತ್ತವನ್ನು ಇದೀಗ ಶ್ರೀ ಎಚ್ ನಾಗರಾಜ್ ಉಡುಪರ್ ಅವರು ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಸರ್ ಇವರಿಗೆ ಹಸ್ತಾಂತರಿಸಲಿದ್ದಾರೆ. ದತ್ತಿ ನಿಧಿಯನ್ನು ಹಸ್ತಾಂತರಿಸಿದ ಶ್ರೀ ಎಚ್ ನಾಗರಾಜ್ ಉಡುಪರ್ ಅವರಿಗೆ ಇದೀಗ ಗೌರವಾರ್ಪಣೆ ಮಾನ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರಿಂದ. ಇವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಶಿಕ್ಷಣ ಮಠ ಕೃತಿಯ ಪ್ರಾಯೋಜಕರು ಹಳೆ ವಿದ್ಯಾರ್ಥಿ ಸಂಘ ಶ್ರೀ ಧರ್ಮಸ್ಥಳ ಮಂಜಾಧೀಶ್ವರ ಪ್ರೌಢಶಾಲೆಗಳು ಇದೀಗ ಗಣೇಶ್ ಕಲಿಕೆಯ ಅಧ್ಯಕ್ಷರು ಇವರಿಗೆ ಗೌರವಾರ್ಪಣೆ. ಕಾರ್ಯದರ್ಶಿ ಶರೀಫ್ ಅವರು ಸಹ ವೇದಿಕೆಗೆ ಬರುವುದು.
ಒಂದು ವಿಶೇಷ ಸಂದರ್ಭ ಅಂತ ಹೇಳಿದ್ರೆ, ಎರಡು ಪುಸ್ತಕಗಳು ಶಿಖರ ಮತ್ತು ಶಿಕ್ಷಣ ನೋಟವನ್ನು ಬೆಳ್ತಂಗಡಿ ತಾಲೂಕಿನ ಎಲ್ಲ ಹೈಸ್ಕೂಲ್ಗಳಿಗೂ ಒಂದು ಉಚಿತ ಪ್ರತಿಯನ್ನು ಕೊಡ್ತಾ ಇದ್ದೇವೆ ದಾನಿಗಳು ಸಹಕರಿಸಿದ್ದಾರೆ. ಮತ್ತು ಜಿಲ್ಲೆಯ ಎಲ್ಲ ಪ್ರೌಢಶಾಲೆಗಳಿಗೆ ಶಿಖರ ಪುಸ್ತಕವನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದನ್ನು ರಮೇಶ್ ಮಯ್ಯರು ಮತ್ತು ಕೃಷ್ಣಾಚಾರ್ಯ ಜೊತೆಯಲ್ಲಿ ಬಂದು ಸ್ವೀಕರಿಸಬೇಕು ಅಂತ ಸಾಂಕೇತಿಕವಾಗಿ ಅವರಿಗೆ ಒಂದು ಸ್ಮರಣಿಕೆ ಪುಸ್ತಕ ನೀಡುವುದರ ಮೂಲಕ ಕಟ್ಟು ಅಲ್ಲೇ ಉಂಟು, ಅದನ್ನು ಅವರು ಕೊಂಡು ಹೋಗ್ತಾರೆ. ಮತ್ತೆ ಜಿಲ್ಲೆಯ ಪ್ರೌಢಶಾಲೆಗಳಿಗೆ, ಬೆಳ್ತಂಗಡಿ ತಾಲೂಕಿನ ಪ್ರೌಢಶಾಲೆಗಳಿಗೆ ಪುಸ್ತಕವನ್ನು ಇವರು ವಿತರಣೆ ಮಾಡ್ತಾರೆ. ಆಮೇಲೆ SDM ಸಂಸ್ಥೆಗಳಿಗೆ ಸಂಬಂಧಪಟ್ಟು ಎಲ್ಲ ಶಾಲೆ ಅಂದರೆ 15 ಶಾಲೆಗಳಿದೆ. ಒಂದೊಂದು ಶಾಲೆಗೆ 2 ಪ್ರತಿಯನ್ನು ಉಚಿತವಾಗಿ ಕೊಡ್ತಾ ಇದೆ. ಶಿಖರ 2 ಪ್ರತಿ ಮತ್ತೆ ಇದು 2 ಪ್ರತಿ. ದಯವಿಟ್ಟು ಮನಮೋಹನ್ ನಾಯ್ಕ ಅಂತ ನೋಡ್ತಿದ್ದಾರೆ. ಒಟ್ಟು 86,150 ರೂಪಾಯಿ ಪುಸ್ತಕವನ್ನು ಉಚಿತವಾಗಿ ಜಿಲ್ಲೆ ಮತ್ತು ತಾಲೂಕುಗಳಿಗೆ ನೀಡುತ್ತಾರೆ. ನಮ್ಮ ವಿಜಯಕುಮಾರ್ ಬಂದಿದ್ದಾರೆ, ದಯವಿಟ್ಟು ಒಂದು ಸ್ಮರಣಿಕೆ ಅಂತ ಅವರು ಈ ಪುಸ್ತಕಕ್ಕೆ ಸಂಬಂಧಪಟ್ಟು. ಹೌದು. ಆಮೇಲೆ ಸುರೇಶ್ ಬರಬೇಕು, ಮಾಚಾರ ಸುರೇಶ್, ಕೊಪ್ಪಾಡಿ ಶಾಲೆ ಮುಖ್ಯ ಶಿಕ್ಷಕರು. ಇವರು 5,000 ದಾನ ಕೊಟ್ಟಿದ್ದಾರೆ. ಆಮೇಲೆ ಬೆಳ್ತಂಗಡಿ ತಾಲೂಕಿನ 200 ಪ್ರೈಮರಿ ಶಾಲೆಗಳುಂಟು, ಅವುಗಳಿಗೆ ಎಲ್ಲ ಶಾಲೆಗಳಿಗೂ ಒಂದೊಂದು ಶಿಖರ ಪ್ರತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಸುರೇಶ್ ಸಂಘದ ಕಾರ್ಯದರ್ಶಿಗಳು ಇವರ ಮೂಲಕ ವಿತರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಧನ್ಯವಾದ. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ರಾಜಶ್ರೀ ಮೇಡಮ್ ಅವರಿಂದ. ಶ್ರೀಮತಿ